1,45,000 ಇದೆ. ಫೈನಲ್ ಟು ಫೈನಲ್ 1,25,000 ವಿತ್ NOC ಮಾಡ್ಕೊಡ್ತೀವಿ. ಯಾರು ನಮ್ಮ ಡಿ ಬಾಸ್ ಫ್ರೆಂಡ್ಸ್ ಇದಾರೋ ಬೆಸ್ಟ್ ಆಪ್ಷನ್ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ನಿಮಗೆ ಬಾಸ್ ಅಂತ ಇದೆ. 2,25,000 ಆಫರ್ ಅಲ್ಲಿ 2 lakh ಕ್ಲೋಸ್ ಮಾಡ್ಕೊಡ್ತೀನಿ ವಿತ್ NOC. 1,95,000 ಆಫರ್ ಅಲ್ಲಿ 1,50,000 ಕ್ಲೋಸ್ ಮಾಡಿಕೊಡ್ತೀನಿ. 3,25,000 ಆಫರ್ ಅಲ್ಲಿ 2,95,000 ಕ್ಲೋಸ್ ಮಾಡಿಕೊಡೋಣ. ಟೊಯೋಟಾ ಸ್ಕೋಡಾ ನಮ್ದು ಫೇಮಸ್ ಸರ್. ಅದಕ್ಕೆ 3,25,000 ಇದೆ. ಆಫರ್ ಅಲ್ಲಿ ನಿಮಗೆ 2,95,000 ಕ್ಲೋಸ್ ಮಾಡ್ಕೊಡೋಣ. 3,25,000 ಇದೆ. ಆಫರ್ ಅಲ್ಲಿ 2,95,000 ಕ್ಲೋಸ್ ಮಾಡಿಕೊಡ್ತೀವಿ. 5,95,000 ಇದೆ. ಆಫರ್ ಅಲ್ಲಿ 5,25,000 ಕ್ಲೋಸ್ ಮಾಡಿಕೊಡೋಣ. ಟೊಯೋಟಾ ಸ್ಕೋಡಾ ನಮ್ದು ಫೇಮಸ್ ಸರ್. ಅದಕ್ಕೆ 4,95,000 ಒಂದು ಬೆಂಜ್. ಹೌದು ಸರ್. ಅದು ಸಿಡಾನ್ ಲಕ್ಸುರಿಯಸ್. ಹೌದು ಸರ್. 16,50,000 ಇದೆ. 50,000 ಡಿಸ್ಕೌಂಟ್ ಮಾಡಿ 16 lakh ಕ್ಲೋಸ್ ಮಾಡಿಕೊಡೋಣ. ಟೊಯೋಟಾ ಸ್ಕೋಡಾ ನಮ್ದು ಫೇಮಸ್ ಸರ್. ಅದಕ್ಕೆ ಸೊ ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಬಂದಿದ್ದೀನಿ ನಿಮಗೆ ಆಲ್ಫಾ ಮೋಟರ್ ವರ್ಲ್ಡ್ಗೆ. ಯಾರಾದರೂ ಲೋ ಬಜೆಟಿಂದ ಒಂದು ಲಕ್ಸುರಿಯಸ್ ಸಿಡಾನ್ ವೆಹಿಕಲ್ ಹುಡುಕ್ತಾ ಇದ್ದೀರಾ ಅಂತಂದರೆ ಎಲ್ಲ ಕಾರು ಒಂದೇ ಜಾಗದಲ್ಲಿ ಸಿಗುತ್ತೆ ಅಂತಂದರೆ ಆಲ್ಫಾ ಮೋಟರ್ ವರ್ಲ್ಡಲ್ಲಿ ನಿಮಗೆ ಲೋ ಬಜೆಟ್ ಒಂದು ಸ್ಯಾಂಟ್ರೋ ಇಂದ ಹಿಡಿದು ಮರ್ಸಿಡೀಸ್ ಬೆನ್ಸ್ ತನಕ ಸಿಗುತ್ತೆ. ಸೊ ನಮ್ಮ ಜೊತೆ ಮ್ಯಾಮ್ ಇದ್ದಾರೆ, ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಮ್ಯಾಮ್ ಹಾಯ್ ಮ್ಯಾಮ್. ಹಾಯ್ ಸರ್. ಹೇಗಿದ್ದೀರಾ ಮ್ಯಾಮ್? ಆರಾಮಾಗಿದ್ದೀನಿ ಸರ್. ಮ್ಯಾಮ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆಲ್ಫಾ ಮೋಟರ್ ವರ್ಲ್ಡಲ್ಲಿ? ಸೊ 1.5 ಸ್ಟಾರ್ಟ್ ಆಗುತ್ತೆ. ಹೈಯೆಸ್ಟ್ ಅಂದರೆ ಎಲ್ಲಿ ಗಂಟೆ ಸಿಗುತ್ತೆ? ಹೈಯೆಸ್ಟ್ ಅಂದರೆ ನಿಮಗೆ 18 ಲಕ್ಷ ತನಕ ಸಿಗುತ್ತೆ. ನೋಡಿ, ಅಪ್ ಟು 18 ಲಕ್ಷ ತನಕ ನಿಮಗೆ ವೆಹಿಕಲ್ಸ್ಗಳು ಅವೈಲೇಬಲ್ ಇರುತ್ತೆ. ಸೊ ವಿಡಿಯೋ ಕೊನೆ ತನಕ ನೋಡಿ. ಸೊ ಲೋನ್ ಎಲ್ಲ ನೋಡ್ತಾರೆ, ಲೋನ್ ಎಲ್ಲ ಹೆಂಗೆ ಮ್ಯಾಮ್? ಸರ್ ಡಿಪೆಂಡ್ಸ್ ಆನ್ ಪ್ರೊಫೈಲ್ ಸರ್. ಅಪ್ ಟು 80% ತನಕ ನಾವು ಟ್ರೈ ಮಾಡ್ತೀವಿ ಸರ್. ಓಕೆ, ಅಪ್ ಟು 80% ತನಕ ಲೋನ್ ಕೂಡ ಆಗುತ್ತೆ. ಎಲ್ಲ ನೀವು ಎಲ್ಲ ವಿಡಿಯೋದಲ್ಲಿ ಹೇಳ್ದಂಗೆ ನಿಮಗೆ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೆ ಯಾವ ಇಯರ್ ಮೇಲೆ ಲೋನ್ ಆಗುತ್ತೆ ಮ್ಯಾಮ್? ಸರ್ 2012 ಇಂದ ಲೋನ್ ಸ್ಟಾರ್ಟ್ ಆಗುತ್ತೆ ಸರ್. ಥ್ರೂಔಟ್ ಕರ್ನಾಟಕನ ಥ್ರೂಔಟ್ ಬೆಂಗಳೂರು? ಥ್ರೂ ಕರ್ನಾಟಕ. ಓಕೆ, ಥ್ರೂಔಟ್ ಕರ್ನಾಟಕ ಕೂಡ ನಿಮಗೆ ಲೋನ್ ಕೂಡ ಫೆಸಿಲಿಟೀಸ್ ಅವೈಲೇಬಲ್ ಇರುತ್ತೆ. ಸೊ ಆಮೇಲೆ ಎಕ್ಸಾಕ್ಟಾಗಿ ಒಂದು ಸತಿ ಲೊಕೇಶನ್ನು ಈ ಆಲ್ಫಾ ಮೋಟರ್ ವರ್ಲ್ಡ್. ಸರ್ ನಮ್ಮ ಲೊಕೇಶನ್ ಬಂದು ನಿಮಗೆ ಬನ್ನೇರುಘಟ್ಟ ರೋಡು ಗೊಟ್ಟೆಗೆರೆ ಡಿ ಮಾರ್ಟ್ ಆಪೋಸಿಟ್ ಬರುತ್ತೆ. ನಿಮ್ಗೆ ಅಷ್ಟು ಗೊತ್ತಿದೆ ಅಂದರೆ ನಿಯರ್ ನೈಸ್ ರೋಡ್ ಹತ್ರನೇ ಬರುತ್ತೆ. ನಿಮಗೆ ಸ್ವಲ್ಪ ಮುಂದೆ ಬಂದರೆ ಸಿಗುತ್ತೆ ನಿಮಗೆ. ಸೊ ಫಾರ್ ಮೋರ್ ಡೀಟೇಲ್ಸ್ಗೆ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ ನೀವು. ಓಕೆ, ಸೊ ಅಕಸ್ಮಾತ್ ಆ ಲೊಕೇಶನ್ ನೀವು ಕನ್ಫ್ಯೂಸ್ ಆಗಿದೆ, ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ದೀನಿ, ಆರಾಮಾಗಿ ಡೈರೆಕ್ಟಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ವಾರಂಟಿ ಎಲ್ಲ ಸರ್ 2 years ಇಂಜನ್ ವಾರಂಟಿ ಕೊಡ್ತೀವಿ. ಹಾಗೆ 3 ಫ್ರೀ ಸರ್ವಿಸ್ ಕೊಡ್ತೀವಿ ಸರ್ ನಾವು. 2 years ಇಂಜಿನ್ ವಾರಂಟಿ ಜೊತೆಗೆ 3 years ಫ್ರೀ ಸರ್ವಿಸ್ ಕೊಡ್ತೀವಿ. 3 years ಫ್ರೀ ಸರ್ವಿಸ್. ಹೌದು. ಯಪ್ಪ ನೋಡಿ, ಯಾರು ಕೊಟ್ಟಿಲ್ಲ ಮಾರ್ಕೆಟಲ್ಲಿ, ಬಟ್ ಆಲ್ಫಾ ಮೋಟರ್ ವರ್ಲ್ಡಲ್ಲಿ ಸಿಗ್ತಾ ಇದೆ. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬನ್ನಿ. ಕ್ವಾಲಿಟಿ ಆಫ್ ಕಾರ್ಸ್ಗಳು ಇರುತ್ತೆ, ಅದು ನಿಮ್ಗೆ ಒಳ್ಳೊಳ್ಳೆ ಪ್ರೈಸಲ್ಲಿದೆ, ಒಳ್ಳೊಳ್ಳೆ ಚಾನ್ಸಲ್ಲೂ ಇದೆ. ನಿಮಗೆ ವಿಡಿಯೋ ಕೊನೆ ತನಕ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ತಡ ಮಾಡೋದು ಬೇಡ ಮ್ಯಾಮ್, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಖಂಡಿತ ಬನ್ನಿ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ಮೊದಲನೇ ಗಾಡಿನೇ ಒಂದು ರಿಡ್ಜ್ ಇದೆ, ಇದು ಡೀಟೇಲ್ಸು. ಸರ್ 2010 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಆಗಿದೆ. 80,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೊ ನಿಮಗೆ ಬಾಡಿ ಲೆಂತ್ ಆಗಿದ್ರೆ ಒಂದು ಸ್ಕ್ರಾಚ್ ಆಗಲಿ ದಂಟ ಅನ್ನೋದಿಲ್ಲ, ನೀಟ್ ಆ್ಯಂಡ್ ಕ್ಲೀನ್ ಇದೆ. ಹಾಗೆ ಟೈರ್ ಕೂಡ ನಿಮ್ಗೆ ಒಂದು 50% ತನಕ ಟೈರ್ ಕಂಡೀಷನ್ ಕೂಡ ಇದೆ. ಫ್ಯೂಚರ್ ವೈಸ್ ನೋಡಿದ್ರೆ ನಿಮಗೆ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಪವರ್ ವಿಂಡೋಸ್ ಅಂಡ್ ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗ್ ಬರುತ್ತೆ, ನೀಟ್ ಆ್ಯಂಡ್ ಕ್ಲೀನ್ ಇಂಟೀರಿಯರ್ ಕೂಡ ಇದೆ ಸರ್. ಓಕೆ, VXI ಪೆಟ್ರೋಲ್ ವೇರಿಯಂಟು. ಹೌದು ಸರ್. ಪ್ರೈಸ್ ಮ್ಯಾಮ್? ಸೊ ಈ ಕೋಟಿಂಗ್ ಪ್ರೈಸ್ ಬಂದು 2,25,000. ಆಫರಲ್ಲಿ 2 lakh ಕ್ಲೋಸ್ ಮಾಡ್ಕೊಡ್ತೀನಿ ವಿತ್ NOC. ವಿತ್ NOC 2 ಲಕ್ಷಕ್ಕೆ ಸಿಗುತ್ತೆ ಗಾಡಿ. ಹೌದು ಸರ್. 2010 ಮಾಡೆಲ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ. ಹೌದು ಸರ್. ಓಕೆ, 2010 ಸಿಂಗಲ್ ಓನರ್ ಗಾಡಿ 2 ಲಕ್ಷಕ್ಕೆ ವಿತ್ NOC ಸಿಕ್ಬಿಡುತ್ತೆ ಗಾಡಿ. ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ಯಾಂಟ್ರೋ ಇದೆ, ಇದು ಡೀಟೇಲ್ಸ್ ಮ್ಯಾಮ್. ಸೊ 2010 ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ. ನಿಮಗೆ ಕಿಲೋಮೀಟರ್ಸ್ ವೈಸ್ ನೋಡಿದ್ರೆ ನಿಮಗೆ 85,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಬಾಡಿ ಲೆಂತ್ ನೋಡಿದ್ರೆ ನಿಮ್ಗೆ ಒಂದು ಸ್ಕ್ರಾಚ್ ಆಗಲಿ ದಂಟ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಹಾಗೆ ಟೈರ್ ಕೂಡ ನಿಮಗೆ 60% ತನಕ ಟೈರ್ ಕಂಡೀಷನ್ ಆಗಿದೆ. ಸೊ ಫೀಚರ್ ವೈಸ್ ನೋಡಿದ್ರೆ ನಿಮಗೆ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ, ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನ್ ಇಂಟೀರಿಯರ್ ಕೂಡ ಇದಾವೆ. ಓಕೆ, ಈ ಸ್ಯಾಂಟ್ರೋ ಪ್ರೈಸ್ ಏನಾಯ್ತು ಮ್ಯಾಮ್? ಸೊ ಕೋಟಿಂಗ್ ಪ್ರೈಸ್ ಬಂದು 1,45,000 ಇದೆ. ಫೈನಲ್ ಟು ಫೈನಲ್ 1,25,000 ವಿತ್ NOC ಮಾಡ್ಕೊಡ್ತೀವಿ. 1.25 ಲಕ್ಷಕ್ಕೆ ಒಂದು ಸ್ಯಾಂಟ್ರೋ. ಹೌದು ಸರ್. ಅದು ವಿತ್ NOC ಸಿಗುತ್ತೆ ನಿಮಗೆ. ಆಲ್ಮೋಸ್ಟ್ ಒಂದು 30,000 to 40,000 ಎಕ್ಸ್ಟ್ರಾ ಹಾಕೊಂಡ್ಬಿಟ್ರೆ ಆರಾಮಾಗಿ ನೀವು ಕರ್ನಾಟಕ ಮಾಡ್ಕೊಂಡು ತೊಗೊಂಡೋಗ್ಬೋದು. ಅದು 2010 ಮಾಡಲ್ ಗಾಡಿ. ಸೊ ಆಲ್ಮೋಸ್ಟ್ ಕರ್ನಾಟಕ ಗಾಡಿ ತೊಗೊಂಡ್ರೆ 2.25 ಲಕ್ಷ 2.5 ಲಕ್ಷ ಆಗುತ್ತೆ. ಬಟ್ ಆರಾಮಾಗಿ ಒಂದು 1.25 ಲಕ್ಷದೊಳಗಡೆ ಬಿಡುತ್ತೆ ಗಾಡಿ ಕೂಡ. ಸೊ ಸ್ಯಾಂಟ್ರೋ ಬೇಡ ಅಂದ್ರೆ ಅವ್ರಿಗೆ, ಯಾರು ನಿಸಾನ್ ಟೆನಾನ ಹುಡುಕ್ತಾರವ್ರಿಗೆ ಒಂದು ಒಳ್ಳೆ ಸಿಡಾನು ಲಕ್ಸುರಿಯಸ್ ಸಿಡಾನ್ ವೆಹಿಕಲ್ ಅಂತ ಹೇಳ್ಬೋದು. ಇದು ಡೀಟೇಲ್ಸ್ ಮ್ಯಾಮ್. ಸೊ ಇದು 2008 ಮಾಡೆಲ್ ಆಗಿರುತ್ತೆ ನಿಮಗೆ, ಸೆಕೆಂಡ್ ಓನರ್ ಗಾಡಿ. ಆ್ಯಂಡ್ ಬಾಡಿ ನೀವು ಹೇಳ್ದಂಗೆ ಲಕ್ಸರಿ ಫೀಲ್ ವೆಹಿಕಲ್ ಅಂತಾನೆ ಹೇಳ್ಬೋದು ನಿಮಗೆ. ಸೊ ಬಾಡಿ ಲೆಂತ್ ನೋಡಿದ್ರೆ ಒಂದು ಕಂಫರ್ಟೇಬಲ್ ಗಾಡಿ ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಒಂದು ಸ್ಕ್ರಾಚ್ ಆಗಲಿ ದಂಟ ಅನ್ನೋದು ಕೂಡ ಇರಲ್ಲ. ಟೈರ್ ಕಂಡೀಷನ್ ಕೂಡ ನಿಮ್ಗೆ ಒಂದು 60% ತನಕ ಟೈರ್ ಕಂಡೀಷನ್ ಆಗಿದೆ. ಸೊ ಇದು ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಆಗಿರುತ್ತೆ. ಆ್ಯಂಡ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಹಾಗೆ ರೇರ್ AC ವೆಂಟ್ ಕೂಡ ಬರುತ್ತೆ ನಿಮಗೆ ಈ ಗಾಡಿಗೆ. ಆಟೋಮೆಟಿಕ್ ಡೀಸೆಲ್ ಅಲ್ಲ ಮ್ಯಾಮ್ ಇದು? ಹೌದು ಸರ್. ಪ್ರೈಸ್ ಮ್ಯಾಮ್? ಇದು ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 3,25,000 ಇದೆ. ಆಫರಲ್ಲಿ 2,95,000 ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ, 2,95,000ಕ್ಕೆ ನಿಮ್ಗೆ ಒಂದು ಲಕ್ಸುರಿಯಸ್ ಸಿಡಾನ್ ವೆಹಿಕಲ್ ಸಿಕ್ಬಿಡುತ್ತೆ, ಒಂದು ಆಟೋಮೆಟಿಕ್ ಡೀಸೆಲ್ ವೇರಿಯಂಟಲ್ಲಿ. ಸೊ ಏನಾದರೂ ಆಟೋಮೆಟಿಕ್ ಡೀಸೆಲ್ ವಿತ್ ಲಕ್ಸುರಿಯಸ್ ಬೇಕು ಅಂತಂದರೆ ಆರಾಮಾಗಿ ಗಾಡಿಗೆ ಹೋಗ್ಬಿಡ್ಬೋದು ನೀವು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫಿಯಟ್ ಪುಂಟೋ ಇದೆ, ಇದು ಡೀಟೇಲ್ಸ್ ಮ್ಯಾಮ್.
ಸೊ ಫಿಯೇಟ್ ಪುಂಟೋ ಲೋನ್ಗೆ ಹೋಗೋರಿಗೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. 2015 ಮಾಡೆಲ್, ಥರ್ಡ್ ಓನರ್ ಆಗಿದೆ, 75,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಹಾಗೆ ಈ ಗಾಡಿಗೆ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ, FC ಕೂಡ ರನ್ನಿಂಗ್ ಇದೆ. ಬಾಡಿ ಲೆಂತ್ ನೋಡೋಕ್ಕಾಗಿದೆ, ಒಂದು ಸ್ಕ್ರ್ಯಾಚ್ ಆಗಲಿ ದಂಟ ಅನ್ನೋದ್ರೆಲ್ಲ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಹಾಗೆ ಟೈರ್ ನೋಡಿದ್ರೆ ಒಂದು 40% ತನಕ ಟೈರ್ ಕಂಡೀಷನ್ ಕೂಡ ಇದೆ ನಿಮಗೆ. ಸೊ ಫೀಚರ್ ವೈಸ್ ನೋಡಿದ್ರೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ಆ್ಯಂಡ್ AC ಮ್ಯೂಸಿಕ್ ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನ್ ಇಂಟೀರಿಯರ್ ಕೂಡ ಇದೆ. ಪ್ರೈಸ್ ಮ್ಯಾಮ್ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು 3,25,000, ಆಫರಲ್ಲಿ 2,95,000ಗೆ ಕ್ಲೋಸ್ ಮಾಡಿ ಕೊಡೋಣ. ಓಕೆ, 2,95,000ಗೆ 2015 ಮಾಡಲು ಫಿಯೇಟ್ ಪುಂಟೋ. ಹೌದು ಸರ್. ಓಕೆ, ಬೆಸ್ಟ್ ಡೀಲ್ ಅಂತ ಹೇಳ್ಬೋದು. ಗಾಡಿಗೆ ಲೋನ್ ಹೋಗೋವರೆಗೆ ಆರಾಮಾಗಿ ಒಂದು 2,50,000 ತನಕ ಲೋನ್ ಆಗುತ್ತೆ. ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ವೋಕ್ಸ್ವ್ಯಾಗನ್ ಪೋಲೋ ಇದೆ, ಒಂದು ಯೂನಿಕ್ ಕಲರಲ್ಲಿ ಇದೆ. ಡೀಟೇಲ್ಸ್ ಮ್ಯಾಮ್. ಸೊ ಇದು 2010 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. ಕಿಲೋಮೀಟರ್ ನಿಮಗೆ 70,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೊ ಒಂದು ಯೂನಿಕ್ ಕಲರ್ ಅಂದಾಗ ಸ್ಕೈ ಬ್ಲೂ ಕಲರು, ಎಲ್ಲೂ ಆಲ್ಮೋಸ್ಟ್ ತುಂಬ ರೇರ್ ಈ ಕಲರ್ ಸಿಗೋದು. ಸೊ ಬಾಡಿ ಲೆಂತ್ ನೋಡೋಕ್ಕಾಗಿದ್ದು ಒಂದು ಸ್ಕ್ರ್ಯಾಚ್ ಆಗಲಿ ದಂಟ ಅನ್ನೋದು ಕೂಡ ಇರಲ್ಲ. ಹಾಗೆ ಟೈರ್ ನಿಮ್ಗೆ ಒಂದು 70% ತನಕ ಟೈರ್ ಕಂಡೀಷನ್ ಕೂಡ ಇದೆ. ಸೊ ಇದ್ರ ಫ್ಯೂಚರ್ ವೈಸ್ ನೋಡಿದ್ರೆ ನಿಮಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, AC, ಏರ್ ಬ್ಯಾಗ್ಸ್ ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನ್ ಕೂಡ ಇದೆ. ಒಂದು ಸ್ಪೋರ್ಟ್ಸ್ ಲುಕ್ ಅಂತಲೇ ಹೇಳ್ಬೋದು ನಿಮಗೆ. ಹೌದು ಸರ್. ಪ್ರೈಸ್ ಮ್ಯಾಮ್. ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 1,95,000, ಆಫರಲ್ಲಿ 1,50,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ, 1.5 ಲಕ್ಷಕ್ಕೆ ನಿಮ್ಗೆ ಒಂದು 2010 ಮಾಡಲು ವೋಕ್ಸ್ವ್ಯಾಗನ್ ಪೋಲೋ ಒಂದು ಸಿಗ್ತಾ ಇದೆ ನಿಮಗೆ. ಒಂದು ವಿತ್ NOC ಕಂಡೀಷನಲ್ಲಿ ಬ್ಲೈಟ್ ಬ್ಲೂ ಕಲರ್, ನೋಡೋಕ್ಕೂ ಕ್ಲಾಸಿ ಲುಕ್ಕಲ್ಲಿದೆ ಗಾಡಿ. ಇವಾಗ ನಮ್ಮ ಮುಂದೆ ಒಂದು XUV 500 ಇದೆ. ಇದ್ರ ಡೀಟೇಲ್ಸ್ ಮ್ಯಾಮ್. ಸೊ ಇದು 2015 ಮಾಡೆಲ್, ಸೆಕೆಂಡ್ ಓನರ್ ಗಾಡಿ ಆಗಿದೆ. ಫ್ಯಾಮಿಲಿಗಂತೂ ಒಂದು ಕಂಫರ್ಟೇಬಲ್ ವೆಹಿಕಲ್ ಅಂತಲೇ ಹೇಳ್ಬೋದು ನಿಮಗೆ. ಗಾಡಿ ನೋಡಿದ್ರೆ ನಿಮ್ಗೊಂದು ಸ್ಕ್ರ್ಯಾಚ್ ಆಗಲಿ ದಂಟು ನೀಟ್ ಆ್ಯಂಡ್ ಕ್ಲೀನ್ ಕೂಡ ಇದೆ ನಿಮಗೆ. ಸೊ ಫ್ಯೂಚರ್ ವೈಸ್ ನೋಡಿದ್ರೆ ನಿಮಗೆ ಬ್ಯಾಕ್ ವೇಪರ್ ಬರುತ್ತೆ, AC ಬರುತ್ತೆ, ಏರ್ ಬ್ಯಾಗ್ಸ್, ಮ್ಯೂಸಿಕ್ ಸಿಸ್ಟಮ್, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇರುತ್ತೆ ನಿಮಗೆ. ಹಂಗೆ 4 ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗ್ ಕೂಡ ಬರುತ್ತೆ. ಸೊ ಟೈರ್ ಕಂಡೀಷನ್ ನೋಡಿದ್ರೆ ನಿಮ್ಗೊಂದು 60% ತನಕ ಟೈರ್ ಕಂಡೀಷನ್ ಕೂಡ ಇದೆ ನಿಮಗೆ. ಸೊ ಯಾರಾದರೂ ಒಂದು XUV 500 ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. 2015 ಮಾಡಲು ವಿತ್ 6 ಏರ್ ಬ್ಯಾಗ್ಸ್ ಇರೋ ವೆಹಿಕಲ್. ಪ್ರೈಸ್ ಏನಾಯ್ತು ಮ್ಯಾಮ್? ಸರ್ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು 5,95,000 ಇದೆ. ಆಫರಲ್ಲಿ 5,25,000ಗೆ ಕ್ಲೋಸ್ ಮಾಡಿ ಕೊಡೋಣ. 5 ಲಕ್ಷಕ್ಕೆ 15 ಮಾಡಲು XUV 500. ಹೌದು ಸರ್. ಓಕೆ, ಒಳ್ಳೆ ಚಾನ್ಸ್ ಇದೆ ಅಂತ ಹೇಳ್ಬೋದು. ಗಾಡಿ ಆರಾಮಾಗಿ 15 ಮಾಡಲು ಗಾಡಿ XUV 500 ತೊಗೊಳ್ಬೋದು. ಸೊ ಯಾರಾದರೂ ಒಂದು ಪ್ರೀಮಿಯಂ ವೆಹಿಕಲ್ಸ್ ನೋಡ್ತಾ ಇದ್ದಾರೆ ಅಂದರೆ ನಿಮಗೆ ಆಲ್ಮೋಸ್ಟ್ ಲೈಕ್ ಎಲ್ಲ ಪ್ರೀಮಿಯಂ ವೆಹಿಕಲ್ಸು ಇಲ್ಲಿ ಅವೈಲೇಬಲ್ ಇದೆ. ಸೊ ಮೊದಲನೇ ಗಾಡಿನೇ ಒಂದು BMW X1 ಇದೆ. ಇದು ಡೀಟೇಲ್ಸ್ ಮ್ಯಾಮ್. ಸೊ 2012 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಸರ್. ನಿಮಗೆ ಕಿಲೋಮೀಟರ್ಸ್ ನೋಡಿದ್ರೆ 1,10,000 ತನಕ ಕಿಲೋಮೀಟರ್ ಡ್ರೈವ್ ಆಗಿದೆ. ಸೊ ಈ ಗಾಡಿಗೆ ಇನ್ಸೂರೆನ್ಸ್ ಕೂಡ ವ್ಯಾಲಿಡ್ ಇದೆ, FC ಕೂಡ ವ್ಯಾಲಿಡ್ ಇದೆ. ಸೊ ಫ್ಯೂಚರ್ ವೈಸ್ ನೋಡಿದ್ರೆ ನಿಮಗೆ ಸನ್ ಪ್ರೂಫ್ ಬರುತ್ತೆ ಆ್ಯಂಡ್ ಪವರ್ ಸ್ಟೇರಿಂಗ್, ಪವರ್ ಲಕ್ಸರಿ ಫೀಚರ್ಸ್ ಅಂತಲೇ ಹೇಳ್ಬೋದು ನಿಮಗೆ. ಸೊ ಟೈರ್ ಕಂಡೀಷನ್ ನೋಡಿದ್ರೆ ಒಂದು 50% ತನಕ ಟೈರ್ ಕಂಡೀಷನ್ ಕೂಡ ಇದೆ ನಿಮಗೆ. ಸೊ ಯಾರಾದರೂ ಒಂದು BMW X1 2012 ಮಾಡಲ್ ಗಾಡಿ ನೋಡೋರಿಗೆ ಪ್ರೈಸ್ ಏನಾಯ್ತು ಮ್ಯಾಮ್? ಸರ್ ಲೋನ್ ಹೋಗೋರ್ಗೂ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 9,75,000, ಆಫರಲ್ಲಿ 9,25,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 9.5 ಲಕ್ಷಕ್ಕೆ ನಿಮ್ಗೆ ಒಂದು BMW X1 2012 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ ವಿತ್ ಸನ್ರೂಫ್, ಪ್ಯಾನೋರಮಿಕ್ ಸನ್ರೂಫ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ ಅಮೇಜ್ ಇದೆ. ಒಂಥರ ಬೆಸ್ಟ್ ಸಿಡಾನ್ ವೆಹಿಕಲ್ ಅಂತ ಹೇಳ್ಬೋದು, ಕಂಫರ್ಟಬಲ್ ಸಿಡಾನು. ಇದು ಡೀಟೇಲ್ಸ್ ಮ್ಯಾಮ್. ಸೊ ಇದು 2019 ಮಾಡೆಲ್, ಸೆಕೆಂಡ್ ಓನರು, ಟಾಪ್ ಎಂಡ್ ವೆಹಿಕಲ್ ನಿಮಗೆ. ಇದು ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಸೊ ಕಿಲೋಮೀಟರ್ ಅನ್ನೋದು ನಿಮಗೆ 80,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಬಾಡಿ ಶೇಪ್ ನೋಡಿದ್ರೆ ನಿಮ್ಗೆ ಒಂದು ಲಕ್ಸರಿ ವೀಲ್ ಅಂತಲೇ ಹೇಳ್ಬೋದು. ಸೊ ಫ್ಯೂಚರ್ ನಿಮಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಆ್ಯಂಡ್ AC, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ಇಂಟೀರಿಯರ್ ವೈಸ್ ಕೂಡ ನೀವು ನೋಡೋಕ್ಕಾಗ್ಬೋದು. ಸೊ ಒಂದು ಸ್ಕ್ರ್ಯಾಚ್ ಆಗಲಿ ದಂಟ ಅನ್ನೋದು ಕೂಡ ಇರಲ್ಲ. ಹಾಗೆ ಟೈರ್ ಕಂಡೀಷನ್ ನಿಮ್ಗೆ ಒಂದು 60% ತನಕ ಟೈರ್ ಕಂಡೀಷನ್ ಕೂಡ ಇದೆ. ಸೊ ಯಾರಾದರೂ ಒಂದು ಸಿಡಾನ್ ವೆಹಿಕಲ್ ಬೇಕು, ಒಂದು ಒಳ್ಳೆ ಕಂಫರ್ಟಬಲ್ ಬೇಕು ಅಂತ ನೋಡೋರಿಗೆ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಗಾಡಿ. ಸೊ ಪ್ರೈಸ್ ಏನಾಯ್ತು ಹೋಂಡಾ ಅಮೇಜ್? ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 6,95,000, ಆಫರಲ್ಲಿ 6,50,000ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. 6.5 ಲಕ್ಷಕ್ಕೆ ನಿಮಗೆ ಒಂದು 2019 ಮಾಡಲು ಹೋಂಡಾ ಅಮೇಜ್ ಸಿಗುತ್ತೆ. ಸೊ ಆಲ್ಮೋಸ್ಟ್ ಲೈಕ್ 2017 ಮಾಡಲು ಸ್ವಿಫ್ಟ್ ಡಿಸೈರ್ ಈ ಪ್ರೈಸಲ್ಲಿ ಹೋಗ್ತಿದೆ. ಬಟ್ ಆರಾಮಾಗಿ ಒಂದು 19 ಮಾಡಲು ಹೋಂಡಾ ಅಮೇಜ್ ತೊಗೊಂಡೋಗ್ಬೋದು ನೀವು. ಮತ್ತು ಇನ್ನೊಂದೇನೆಂದರೆ ಹೋಂಡಾ ಇಂಜಿನ್ ರಿಯಾಬಿಲಿಟಿ ಎಲ್ಲ ಸ್ವಿಫ್ಟ್ಗಿಂತ ಡಿಸೈರ್ಗಿಂತ ಇನ್ನೂ ಕ್ರೇಜಿ ಅಂತ ಹೇಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಒಳ್ಳೆ ಲಕ್ಸುರಿಯಸ್ ಸಿಡಾನ್ ವೆಹಿಕಲ್, ಒಂದು BMW 320D ಇದೆ. ಸೊ ಇದು ಡೀಟೇಲ್ಸ್ ಮ್ಯಾಮ್. ಸೊ ಇದು 2013 ಮಾಡೆಲ್, ಡೀಸೆಲ್ ವೇರಿಯಂಟು, ಥರ್ಡ್ ಓನರ್ ಆಗಿರುತ್ತೆ. 75,000 ಕಿಲೋಮೀಟರ್ ಡ್ರೈವ್ ಆಗಿದೆ ನಿಮಗೆ. ಸೊ ನಿಮಗೆ ಬಾಡಿ ಲೆಂತ್ ನೋಡೋಕೆ ಒಂದು ಸ್ಕ್ರ್ಯಾಚ್ ಆಗಲಿ ದಂಟ ಅನ್ನೋದು ಕೂಡ ಇರಲ್ಲ, ನೀಟ್ ಆ್ಯಂಡ್ ಕ್ಲೀನ್ ಕೂಡ ಇದೆ. ಹಾಗೆ ಟೈರ್ ಕಂಡೀಷನ್ ನಿಮ್ಗೊಂದು 70 to 80% ತನಕ ಟೈರ್ ಕಂಡೀಷನ್ ಕೂಡ ಇದೆ. ಫೀಚರ್ಸ್ ನೋಡಿದ್ರೆ ನಿಮ್ಗೊಂದು ಲಕ್ಸರಿ ಫೀಚರ್ಸ್ ಅಂತಲೇ ಹೇಳ್ಬೋದು. ಸನ್ ಪ್ರೂಫ್ ಆಗಲಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, AC, ಏರ್ ಬ್ಯಾಗ್ ಆ್ಯಂಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಆಗಿರುತ್ತೆ ನಿಮಗೆ. ಓಕೆ, ಎಲೆಕ್ಟ್ರಾನಿಕ್ ಹೀಟ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲನೂ ಬಂದ್ಬಿಡುತ್ತೆ. ಇನ್ನರ್ IRVMs, ORVMs, ಅಲಾಯ್ಸು ವಿತ್ ಸನ್ ರೂಫ್ ಇರೋ ಗಾಡಿ. ಸೊ BMW 320D ಪ್ರೈಸ್ ಏನಾಯ್ತು ಮ್ಯಾಮ್? ಸೊ ಕೋಟಿಂಗ್ ಪ್ರೈಸ್ ಬಂದಿದ್ದು 8,95,000 ಇದೆ. ಆಫರಲ್ಲಿ ನಿಮಗೆ 7,95,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಆಲ್ಮೋಸ್ಟ್ ಲೈಕ್ 1 ಲಕ್ಷ ಡಿಸ್ಕೌಂಟ್ ಈ ಗಾಡಿ. ಹೌದು ಸರ್. ಕಡೆ 1 ಲಕ್ಷ ತನಕ ಡಿಸ್ಕೌಂಟ್ ಸಿಗ್ತದೆ ಒಂದು BMW 320D ಡೀಸೆಲ್ಲು, ಆಟೋಮೆಟಿಕ್ ವಿತ್ ಸನ್ ರೂಫ್ ಇರೋ ವೆಹಿಕಲ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು BMW ಬೇಡ, ನನಗೆ ಮರ್ಸಿಡೀಸಲ್ಲಿ ಬೇಕು ಅನ್ನೋರಿಗೆ ಮರ್ಸಿಡೀಸಲ್ಲೂ C ಕ್ಲಾಸ್
C20D ಅಲ್ಲ ಮ್ಯಾಮ್? ಹೌದು ಸರ್. ಸೊ ಇದು ಡೀಟೇಲ್ಸ್ ಮ್ಯಾಮ್. ಸೊ ಇದು 2009 ಮಾಡಲ್ ಥರ್ಡ್ ಓನರ್ ಡೀಸೆಲ್ ಗಾಡಿ, ಮೈಲೇಜ್ ಗಾಡಿ ಅಂತಾನೆ ಹೇಳ್ಬೋದು. ಒಂದು ಲಕ್ಸರಿ ಫೀಲ್ ವೆಹಿಕಲ್, ಲೋ ಬಜೆಟಲ್ಲಿ ನೋಡೋರಿಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ನಿಮಗೆ. ಸೊ ಗಾಡಿ ವೈಸ್ ನೋಡಿದ್ರೆ ನಿಮ್ಗೆ ಒಂದು ಸ್ಕ್ರಾಚ್ ಆಗಲಿ, ದಂಟ್ ಅನ್ನೋದು ಕೂಡ ಇಲ್ಲ, ನೀಟ್ ಆ್ಯಂಡ್ ಕ್ಲೀನ್ ಕೂಡ ಇದೆ ನಿಮಗೆ. ಸೊ ಫ್ಯೂಚರ್ ಅನ್ನೋದು ಒಂದು ಲಕ್ಸರಿ ಫ್ಯೂಚರ್ಸ್ ಅಂತಲೇ ಹೇಳ್ಬೋದು. AC ಆಗಲಿ, ಏರ್ ಬ್ಯಾಗ್ಸ್ ಆ್ಯಂಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಪವರ್ ಸ್ಟೇರಿಂಗ್ ಆ್ಯಂಡ್ ಎಲೆಕ್ಟ್ರಿಕ್ OMS ಕೂಡ ಬರುತ್ತೆ ನಿಮಗೆ. ವಿತ್ ಸನ್ರೂಫ್ ಕೂಡ ಬರುತ್ತೆ ಈ ಗಾಡಿಗೆ ನಿಮಗೆ. ವಿತ್ ಸನ್ರೂಫ್ ಇರೋ ಗಾಡಿ ಒಂದು Mercedes Benz C220. ಸೊ ಪ್ರೈಸ್ ಏನಾಯ್ತು ಮ್ಯಾಮ್? ಸೊ ಇದ್ರ ಕೋಟಿಂಗ್ ಪ್ರೈಸ್ ಬಂದು 5,45,000, ಆಫರಲ್ಲಿ 4,95,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 4,95,000ಗೆ ಒಂದು ಬೆಂಜ್. ಹೌದು ಸರ್. ಅದು ಸಿಡಾನ್ ಲಕ್ಸುರಿಯಸ್. ಹೌದು ಸರ್. ಓಕೆ ನೋಡಿ, ಕ್ರೇಜಿ ಅಂತ ಹೇಳ್ಬೋದು. 4,95,000ಕ್ಕೆ ನಿಮ್ಗೆ ಒಂದು ಒಳ್ಳೆ ಲಕ್ಸುರಿಯಸ್ ಸಿಡಾನ್ ವೆಹಿಕಲ್ ಒಂದು Mercedes Benz ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು BMW 720D ಅಲ್ಲ ಮ್ಯಾಮ್ ಇದು? ಸೊ ನೀವು ಅವಾಗಲೇ ನೋಡಿದ್ದು 3 ಸೀರೀಸ್, ಇದು 5 ಸೀರೀಸ್ ನಿಮಗೆ. 2012 ಮಾಡೆಲ್, ಸೆಕೆಂಡ್ ಓನರ್ ಆಗಿರುತ್ತೆ ನಿಮಗೆ. ಪೆಟ್ರೋಲ್ ವೇರಿಯಂಟ್ ಆಗಿದೆ. ಸೊ ಕಿಲೋಮೀಟರ್ ನಿಮಗೆ 75,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಲಕ್ಸರಿ ಫೀಲ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಲೋನ್ಗೆ ಹೋಗೋರಿಗೆ ಬೆಸ್ಟ್ ಆಪ್ಷನ್ ವೆಹಿಕಲ್ ಅಂತಾನು ಕೂಡ ಹೇಳ್ಬೋದು ನಿಮಗೆ. ನಿಮಗೆ ಡಿಫಾಗರ್ ಕೂಡ ಆಗುತ್ತೆ ನಿಮಗೆ. ಯಾರಾದರೂ ಒಂದು BMW 520D ಒಂಥರ 320Dಗಿಂತ ನೆಕ್ಸ್ಟ್ ಲೆವೆಲ್ ವೆಹಿಕಲ್ ಅಂತ ಹೇಳ್ಬೋದು. ಗಾಡಿ ಲಕ್ಸುರಿಯಸ್ ಆಗಲಿ, ಕಂಫರ್ಟ್ ಆಗಲಿ, ಮತ್ತು ರಾಯಲ್ಟಿ ನೋಡೋದಾಗಲಿ ಎಲ್ಲಾನು ಕ್ರೇಜಿ ಇರೋ ಗಾಡಿ ಅಂತ ಹೇಳ್ಬೋದು. ಪ್ರೈಸ್ ಏನಾಯ್ತು ಮ್ಯಾಮ್ ಈ 520D? ಸೊ ಈ ಕೋಟಿಂಗ್ ಪ್ರೈಸ್ ಬಂದು 8,95,000, ಆಫರಲ್ಲಿ 1 lakh ಡಿಸ್ಕೌಂಟ್ ಮಾಡಿ 7,95,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ವಿತ್ NOC ಅಲ್ಲ ಮ್ಯಾಮ್ ಇದು? ಸೊ ಕರ್ನಾಟಕ ಗಾಡಿ ಸರ್, ಲೋನ್ ಆಗೋ ಗಾಡಿ. ಓಕೆ ನೋಡಿ, ಕರ್ನಾಟಕ ಗಾಡಿ ನಿಮಗೆ BMW 7,95,000ಕ್ಕೆ. ಹೌದು ಸರ್. ಓಕೆ ನೋಡಿ, ಬೆಸ್ಟ್ ಚಾನ್ಸ್ ಅಲ್ಲಿ ತಗೊಂಡೋಗ್ಬೋದು ಗಾಡಿ. ಸೊ ಹಾಗೆ ಇನ್ನೊಂದು ಲಕ್ಸುರಿಯಸ್ ಸಿಡಾನ್ ವೆಹಿಕಲ್ ಒಂದು Audi A8 ಇದೆ. ಇದು ಡೀಟೇಲ್ಸ್ ಮ್ಯಾಮ್. ಸೊ 2011 ಮಾಡೆಲ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಕಿಲೋಮೀಟರ್ಸ್ ಕೂಡ ನಿಮ್ಗೆ 1 lakh ತನಕ ರೀಚ್ ಆಗಿದೆ ಕಿಲೋಮೀಟರ್ಸ್. ಸೊ ಇದೊಂದು ಲಕ್ಸರಿ ಫೀಲ್ ಅಂತಾನೆ ಹೇಳ್ಬೋದು, ಲಕ್ಸರಿ ಫ್ಯೂಚರ್ಸ್ ಅಂತಾನೆ ಹೇಳ್ಬೋದು ನಿಮಗೆ. ಟಾಪ್ ಅಂಡ್ ಫೀಚರ್ಸ್. ಸೊ ನೀಟ್ ಅಂಡ್ ಕ್ಲೀನ್ ಕೂಡ ಇದೆ. ಒಂದು ಸ್ಕ್ರಾಚ್ ಆಗಲಿ, ದಂಟ್ ಅನ್ನೋದು ಕೂಡ ಇಲ್ಲ. ನೀಟ್ ಅಂಡ್ ಕ್ಲೀನ್ ಕೂಡ ಮೇಂಟೈನ್ ಮಾಡಿ. ಟೈರ್ ಕಂಡೀಷನ್ ನಿಮ್ಗೆ ಒಂದು ಅಪ್ ಟು 60% ತನಕ ಟೈರ್ ಕಂಡೀಷನ್ ಕೂಡ ಇದೆ ನಿಮಗೆ. ಓಕೆ, ಯಾರಾದರೂ ಒಂದು Audi A8 ಅದು ಲೋ ಬಜೆಟಲ್ಲಿ ಒಂದು ಲಕ್ಸುರಿಯಸ್ ಪ್ರೀಮಿಯಂ ವೆಹಿಕಲ್ ಬೇಕು ಅನ್ನೋರಿಗೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ವಿತ್ ಏರ್ ಬ್ಯಾಗ್ಸ್, ABS, ಅಲಾಯ್ಸ್, ವಿತ್ ಸನ್ ರೂಫು ಎಲ್ಲ ಬರುತ್ತೆ. ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟ್ಮೆಂಟ್ಸು, ಇನ್ನರ್ IRVMಸು, ಈ ಥರ ಫೀಚರ್ಸ್ ಹೇಳೋದೇ ಹೋದರೆ ತುಂಬಾ ಇರುತ್ತೆ. ಸೊ ಪ್ರೈಸ್ ಏನಾಯ್ತು ಮ್ಯಾಮ್? ಸೊ ಈ ಕಡೆಯಿಂದ ಕೋಟಿಂಗ್ ಪ್ರೈಸ್ ಬಂದು 16,50,000 ಇದೆ. 50,000 ಡಿಸ್ಕೌಂಟ್ ಮಾಡಿ 16 lakhಗೆ ಕ್ಲೋಸ್ ಮಾಡಿ ಕೊಡೋಣ ಸರ್. ಓಕೆ, 16 ಲಕ್ಷಕ್ಕೆ ನಿಮ್ಗೊಂದು Audi A8 2011 ಮಾಡಲ್ ಗಾಡಿ ಸಿಗ್ತಿದೆ. ಅದು ಜಸ್ಟ್ ಸೆಕೆಂಡ್ ಓನರ್ ವೆಹಿಕಲ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು Mercedes Benz GLA 220 ಇದೆ. ಸೊ ಇದ್ರ ಡೀಟೇಲ್ಸ್ ಮ್ಯಾಮ್? ಸರ್ ಇದು 2015 ಮಾಡೆಲ್, ಥರ್ಡ್ ಓನರ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ. ಕಿಲೋಮೀಟರ್ಸ್ ನೋಡಿದ್ರೆ 82,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಇನ್ಸೂರೆನ್ಸ್ ಕೂಡ ವ್ಯಾಲಿಡ್ ಇದೆ ನಿಮಗೆ ಗಾಡಿಗೆ. ಸೊ ಇದು ಫ್ಯೂಚರ್ಸ್ ಹೇಳ್ಬೇಕಾದ್ರೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಆ್ಯಂಡ್ ಲಕ್ಸರಿ ಫೀಚರ್ಸ್ ಅಂತಲೇ ಹೇಳ್ಬೋದು ನಿಮಗೆ. ನೀಟ್ ಆ್ಯಂಡ್ ಕ್ಲೀನ್ ಕೂಡ ಇದೆ ಆ್ಯಂಡ್ ವಿತ್ ಸನ್ರೂಫ್ ಕೂಡ ಬರುತ್ತೆ ನಿಮಗೆ. ಹಾಗೆ ಈ ಗಾಡಿಗೆ ಬ್ಯಾಕ್ ವೈಪರ್ ಕೂಡ ಬರುತ್ತೆ ನಿಮಗೆ. ಅಪ್ ಟು ಟೈರ್ ಕಂಡೀಷನ್ ನೋಡಿದ್ರೆ ನಿಮ್ಗೆ ಒಂದು 70% ತನಕ ಟೈರ್ ಕಂಡೀಷನ್ ಕೂಡ ಇದೆ. ಸೊ ಯಾರಾದರೂ ಒಂದು Mercedes Benz GLA 200 ನೋಡ್ತಿರೋರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಪೆಟ್ರೋಲ್ ಆಟೋಮೆಟಿಕ್ ವೇರಿಯಂಟು. ಪ್ರೈಸ್ ಏನಾಗುತ್ತೆ ಮ್ಯಾಮ್ ಈ Mercedes Benz GLA 200? ಸೊ ಇದು ಕಾರಿನ ಕೋಟಿಂಗ್ ಪ್ರೈಸ್ ಬಂದು 14,50,000 ಇದೆ. ಆಫರಲ್ಲಿ ನಿಮಗೆ 14 lakhs ಕ್ಲೋಸ್ ಮಾಡಿ ಕೊಡೋಣ. 14 ಲಕ್ಷಕ್ಕೆ ನಿಮಗೆ ಒಂದು Mercedes Benz GLA 200 ಸಿಗ್ತಾ ಇದೆ. ಸೊ ಯಾರಾದರೂ ಒಂದು Volkswagen Poloಲಿ GT ಹುಡುಕೋರಿಗೆ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ಸು ಮತ್ತು ಗ್ರಿಲ್ಸು ಎಲ್ಲನೂ GTಯಿಂದ GTI ಕನ್ವರ್ಟ್ ಮಾಡಿದ್ದಾರೆ. ಇದ್ರ ಡೀಟೇಲ್ಸ್ ಮ್ಯಾಮ್? ಸೊ 2017 ಮಾಡೆಲ್, ಥರ್ಡ್ ಓನರ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ. ಇದೊಂಥರ ಪಾಕೆಟ್ ರಾಕೆಟ್ ಅಂತಾನೆ ಹೇಳ್ಬೋದು ನಿಮಗೆ. ಒಂದು ಫ್ಯೂಚರ್ ವೈಸ್ ನೋಡಿದ್ರೆ ನಿಮಗೆ ಪವರ್ ಸ್ಟೇರಿಂಗ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಆಗಿರುತ್ತೆ. ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗ್, AC, ಏರ್ ಬ್ಯಾಗ್ಸ್ ಕೂಡ ಬರುತ್ತೆ. ನೀಟ್ ಆ್ಯಂಡ್ ಕ್ಲೀನ್ ಕೂಡ ಇದೆ ನಿಮಗೆ ಈ ಗಾಡಿ. ಓಕೆ, ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು, ಸಖತ್ತಾಗಿ ಮೇಂಟೈನ್ ಮಾಡಿದ್ರೆ. ಮತ್ತು ನಿಮಗೆ ಯು ಶೇಪ್ಡ್ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸು ಮತ್ತು ಗ್ರಿಲ್ಸು ಎಲ್ಲನೂ ಚೇಂಜ್ ಮಾಡಿದ್ದಾರೆ. ರೂಫ್ ಬ್ಲ್ಯಾಕ್ ಮಾಡ್ಕೊಂಡಿದ್ದಾರೆ. ಕಂಪ್ಲೀಟ್ಲಿ ಮಾಡಿಫೈ ಆಗಿ ನಿಂತಿರೋ ಗಾಡಿ. ಸೊ ಪ್ರೈಸ್ ಏನಾಯ್ತು ಮ್ಯಾಮ್? ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು 6,95,000 ಇದೆ. ಆಫರಲ್ಲಿ 6,50,000ಗೆ ಕ್ಲೋಸ್ ಮಾಡಿ ಕೊಡೋಣ. 6.5 ಲಕ್ಷಕ್ಕೆ ನಿಮಗೆ ಒಂದು 2017 ಮಾಡಲ್ ಗಾಡಿ, GT 2017 ಮಾಡಲ್ ಗಾಡಿ. ಹೌದು ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಲೋ ಬಜೆಟ್ ಒಂದು ಕಾಂಪ್ಯಾಕ್ಟ್ ಗಾಡಿ ಅಂತಂದರೆ ಒಂದು ಸ್ಕೋಡಾ ಫ್ಯಾಬಿಯಾನೆ. ಸೊ ಇದು ಡೀಟೇಲ್ಸ್ ಮ್ಯಾಮ್? ಸೊ 2010 ಮಾಡೆಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ. 70,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಒಂದು ಬಾಡಿ ಲೆಂತ್ ನೋಡೋಕ್ಕಾಗಿದೆ, ಒಂದು ಸ್ಕ್ರ್ಯಾಚ್ ಆಗಿದೆ ಅಂಟಲ್ಲಿ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಸೊ ಫ್ಯೂಚರ್ ವೈಸ್ ನೋಡಿದ್ರೆ ನಿಮಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಒಂದು AC, ಏರ್ ಬ್ಯಾಗ್ಸ್ ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಟೈರ್ ಒಂದು 70% ತನಕ ಟೈರ್ ಕಂಡೀಷನ್ ಕೂಡ ಇದೆ ನಿಮಗೆ. ಸೊ ಈ ಗಾಡಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 3,25,000 ಇದೆ. ಆಫರಲ್ಲಿ ನಿಮಗೆ 2,95,000ಗೆ ಕ್ಲೋಸ್ ಮಾಡ್ಕೊಡೋಣ. ಓಕೆ, 2,95,000ಕ್ಕೆ ನಿಮಗೆ ಒಂದು 2010 ಮಾಡಲ್ ಗಾಡಿ ಸ್ಕೋಡಾ ಫ್ಯಾಬಿಯಾ ಸಿಗ್ತಾ ಇದೆ, ಪೆಟ್ರೋಲ್ ವೇರಿಯಂಟು.
ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು i20 ಇದೆ. ಸೊ ಇದು ಡೀಟೇಲ್ಸ್ ಮ್ಯಾಮ್. ಸೊ ಇದು 2019 ಮಾಡೆಲ್ ಥರ್ಡ್ ಓನರ್ ಪೆಟ್ರೋಲ್ ಗಾಡಿ ಆಗಿರುತ್ತೆ. ಕಿಲೋಮೀಟರ್ ನೋಡಿದ್ರೆ ನಿಮಗೆ 85,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೊ ನಿಮಗೆ ಬಾಡಿಲೇನು ನೋಡೋಕ್ಕಾಗಿದೆ, ಒಂದು ಸ್ಕ್ರ್ಯಾಚ್ ಆಗಲಿ ದಂಟ್ ಅನ್ನೋದು ಕೂಡ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಟೈರ್ ಕಂಡೀಷನ್ 60% ತನಕ ಟೈರ್ ಕಂಡೀಷನ್ ಕೂಡ ಇದೆ. ಸೊ ಫ್ಯೂಚರ್ ವೈಸ್ ನೋಡಿದ್ರೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಕೂಡ ಆಗಿರುತ್ತೆ ನಿಮಗೆ ಇದು. ಸೊ ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬಂದ್ಬಿಡುತ್ತೆ. ಪೆಟ್ರೋಲ್ ವೇರಿಯಂಟ್ ಅಲ್ಲ ಮ್ಯಾಮ್ ಇದು? ಹೌದು ಸರ್. ಸೊ ಪ್ರೈಸ್ ಏನಾಯ್ತು ಮ್ಯಾಮ್? ಸೊ ಇದು ಕೋಟಿಂಗ್ ಬಂದು ನಿಮಗೆ 6,95,000 ಇದೆ. ಆಫರಲ್ಲಿ ನಿಮಗೆ 6,35,000ಗೆ ಕ್ಲೋಸ್ ಮಾಡಿ ಕೊಡೋಣ. 6,35,000ಕ್ಕೆ 2019 ಮಾಡಲ್ ಗಾಡಿ ಒಂದು i20 ಗಾಡಿ ಸಿಗ್ತಾ ಇದೆ. ಸೊ ಅಕಸ್ಮಾತ್ ನಿಮ್ಗೆ ಈ i20 ಬೇಡ ಅಂದರೆ ಒಳ್ಳೆ ಲಕ್ಸುರಿಯಸ್ ಲೈಕ್ ಒಂದ್ರಲ್ಲಿ ಹುಂಡೈಲಿ ಸಿಡಾನ್ ಬೇಕು ಅನ್ನೋರಿಗೆ ಎಕ್ಸೆಂಟ್ ಕೂಡ ಅವೈಲೇಬಲ್ ಇದೆ. ಇದು ಡೀಟೇಲ್ಸ್ ಮ್ಯಾಮ್. ಸೊ 2015 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಇದು. ನಿಮಗೆ ಕಿಲೋಮೀಟರ್ ನಿಮಗೆ ಒಂದು 75,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಇಂಟೀರಿಯರ್ ವೈಸ್ ನೋಡಿದ್ರೆ ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರುತ್ತೆ, ಪವರ್ ಸ್ಟೇರಿಂಗ್, ಅಡ್ಜಸ್ಟೇಬಲ್ ಸ್ಟೇರಿಂಗ್ ಕೂಡ ಬರುತ್ತೆ ನಿಮಗೆ. ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನ್ ಕೂಡ ಇದೆ ಸರ್ ನಿಮಗೆ ಇದು. ಓಕೆ, ಯಾರಾದರೂ ಹುಂಡೈ ಎಕ್ಸೆಂಟ್ ಪೆಟ್ರೋಲ್ ವೇರಿಯಂಟ್ ಅಲ್ಲ ಮ್ಯಾಮ್ ಇದು? ಹೌದು ಸರ್. ಸೊ ಪ್ರೈಸ್ ಏನಾಯ್ತು ಮ್ಯಾಮ್? ಸೊ ಈ ಕಾರಿನ ಕೋಟಿಂಗ್ ಬಂದು ನಿಮಗೆ 4,75,000 ಇದೆ. ಆಫರಲ್ಲಿ ನಿಮಗೆ 4,25,000ಗೆ ಕ್ಲೋಸ್ ಮಾಡಿ ಕೊಡೋಣ. ಓಕೆ, 4.5 ಲಕ್ಷಕ್ಕೆ ನಿಮ್ಮದು 2015 ಮಾಡಲು ಹುಂಡೈ ಎಕ್ಸೆಂಟು ಪೆಟ್ರೋಲ್ ವೇರಿಯಂಟು, ಅದು ಟಾಪ್ ಎಂಡ್ ವೇರಿಯಂಟ್ ಸಿಗ್ತದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ನಿಸ್ಸಾನ್ ಟರೆನೋ ಇದೆ. ಇದು ಡೀಟೇಲ್ಸ್ ಮ್ಯಾಮ್. ಸೊ 2017 ಮಾಡೆಲ್ ಸಿಂಗಲ್ ಓನರ್ ನಿಮಗೆ 65,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೊ ನಿಮಗೆ ಒಂದು ಬಾಡಿ ಲೆಂತ್ ನೋಡೋಕೆ SUVಗೆ ಫ್ಯಾಮಿಲಿಗೆ ಕಂಫರ್ಟೇಬಲ್ ವೆಹಿಕಲ್ ಅಂತಾನೆ ಹೇಳ್ಬೋದು ನಿಮಗೆ. ಹಾಗೆ ಇದು ಫ್ಯೂಚರ್ಸ್ ನೋಡಿ ನಿಮಗೆ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, 360 ಕ್ಯಾಮ್ರಾ ಬರುತ್ತೆ, ಫ್ರಂಟ್ ಟು ಬ್ಯಾಕ್ ನಿಮಗೆ ಆಂಡ್ರಾಯ್ಡ್ TV ಕೂಡ ಬರುತ್ತೆ ನಿಮಗೆ. ಹಾಗೆ ಟೈರ್ ಕೂಡ ನಿಮಗೆ ಅಪ್ ಟು 70% ತನಕ ಟೈರ್ ಕಂಡೀಷನ್ ಕೂಡ ಇದೆ ನಿಮಗೆ. ಆಮೇಲೆ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ GTR ಪ್ರೋದು. ಸೊ ಪ್ರೈಸ್ ಏನಾಯ್ತು ಮ್ಯಾಮ್? ಸೊ ಈ ಕಾರಿನ ಕೋಟಿಂಗ್ ಬಂದು ನಿಮಗೆ 6,75,000, ಆಫರಲ್ಲಿ ನಿಮಗೆ 6,25,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 2017 ಮಾಡಲ್ ಗಾಡಿ. ಹೌದು ಸರ್. ನಿಸ್ಸಾನ್ ಟರೆನೋ 6.5 ಲಕ್ಷಕ್ಕೆ. ಹೌದು ಸರ್. ಪೆಟ್ರೋಲ್ ಡೀಸೆಲ್ ಗಾಡಿ? ಪೆಟ್ರೋಲ್ ಸರ್. ಪೆಟ್ರೋಲು 6.5 ಲಕ್ಷಕ್ಕೆ ಸಿಗ್ತಾ ಇದೆ ನಿಮಗೆ. 2015-16 ಮಾಡಲ್ ಗಾಡಿ ಎಲ್ಲ ಸಿಗಲ್ಲ. 2017 ಮಾಡಲ್ ಗಾಡಿ ಸಿಗ್ತಾ ಇದೆ ಒಂದು 6.5 ಲಕ್ಷಕ್ಕೆ, ಒಂದು ನಿಸ್ಸಾನ್ ಟರೆನೋ ವಿತ್ 360 ಡಿಗ್ರಿ ಕ್ಯಾಮ್ರಾ ಇರೋ ವೆಹಿಕಲ್ಲು. ಸೊ ಹಾಗೆ ನೆಕ್ಸ್ಟ್ ನಿಮಗೆ ನಿಸ್ಸಾನಲ್ಲಿ ಬೇಡ ನನಗೆ ಅದೇ ಗಾಡಿ ಇರಬೇಕು ಬಟ್ ರೆನಾಲ್ಟಲ್ಲಿ ಬೇಕು ಅನ್ನೋರಿಗೆ ನಿಮಗೆ ರೆನಾಲ್ಟಲ್ಲೂ ಒಂದು ಡೀಸೆಲ್ ಗಾಡಿ, ಒಂದು ರೆನಾಲ್ಟ್ ಡಸ್ಟರ್ ಇದೆ. ಇದು ಡೀಟೇಲ್ಸ್ ಮ್ಯಾಮ್. ಸೊ ಇದು 2016 ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ, ಡೀಸೆಲ್ ವೇರಿಯಂಟ್ ಆಗಿದೆ. ಕಿಲೋಮೀಟರ್ ನಿಮ್ಗೆ 1,10,000 ತನಕ ಕಿಲೋಮೀಟರ್ ಡ್ರೈವ್ ಆಗಿದೆ. ಸೊ ಇಂಟೆಲ್ ವೈಸ್ ನೋಡಿದ್ರೆ ನಿಮ್ಗೆ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್, AC, ಏರ್ ಬ್ಯಾಗ್ಸ್ ಆ್ಯಂಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಆಗಿರುತ್ತೆ ನಿಮಗೆ ಇದು. ಹಾಗೆ ನಿಮಗೆ ಟೈರ್ ಕೂಡ ಅಪ್ ಟು 80% ತನಕ ಟೈರ್ ಕಂಡೀಷನ್ ಕೂಡ ಇದೆ. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 5,50,000 ಇದೆ. ಆಫರಲ್ಲಿ ನಿಮಗೆ 5 ಲಕ್ಷಕ್ಕೆ ಮಾಡಿ ಕೊಡ್ತೀವಿ. ಓಕೆ, 5 ಲಕ್ಷಕ್ಕೆ 2015 ಮಾಡಲ್ ಗಾಡಿ. ಸಾರಿ, 2016 ಮಾಡಲ್ ಗಾಡಿ. ಓಕೆ, ವಿತ್ NOC ನಿಮ್ಗೆ ಸಿಗ್ತದೆ ಗಾಡಿ. ಸೊ ಟ್ಯಾಕ್ಸ್ ಏನು ಬರುತ್ತೆ ಅದು ಎಕ್ಸ್ಟ್ರಾ ಪೇ ಮಾಡ್ಕೊಂಡ್ರೆ ನಿಮ್ಗೆ ಆರಾಮಾಗಿ ಒಳ್ಳೆ ಚಾನ್ಸ್ ಎಲ್ಲ ತೊಗೊಳ್ಬೋದು. ನಿಮ್ಗೆ ಆರೆಂಜ್ ಕಲರ್ ಬೇಡ ಅಂದರೆ ನಿಮಗೆ ಗ್ರೀನ್ ಕಲರ್ ಇದೆ, ಡಾರ್ಕ್ ಗ್ರೀನಲ್ಲಿ. ಸೊ ಇದು ಡೀಟೇಲ್ಸ್ ಮ್ಯಾಮ್ ರೆನಾಲ್ಟ್ ಡಸ್ಟರ್ದು. ಸೊ 2018 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಆಗಿದೆ ನಿಮಗೆ. ಈ ಗಾಡಿಗೆ ಇನ್ಸೂರೆನ್ಸ್, FC ಎರಡೂ ಕೂಡ ರನ್ನಿಂಗ್ ಇದೆ ನಿಮಗೆ. ಸೊ ಈ ಫ್ಯೂಚರ್ ವೈಸ್ ನೋಡಿದ್ರೆ ನಿಮಗೆ ನಾರ್ಮಲ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, AC, ಏರ್ ಬ್ಯಾಗ್ಸ್ ಆ್ಯಂಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಆಗಿದೆ. ಕಂಫರ್ಟೇಬಲ್ ವೆಹಿಕಲ್ ಅಂತ ಅನ್ಬೋದು. ಬೋತ್ ವೈಫ್ ಆ್ಯಂಡ್ ಹಸ್ಬೆಂಡ್ಗೆ ಎಲ್ಲ ಇಬ್ಬರಿಗೂ ಕಂಫರ್ಟೇಬಲ್ ವೆಹಿಕಲ್ ಅಂತಾನೆ ಹೇಳ್ಬೋದು ನಿಮಗೆ. ಹಾಗೆ ಬ್ಯಾಕ್ ವೈಪರ್ ಕೂಡ ಬರುತ್ತೆ ಈ ಗಾಡಿಗೆ ನಿಮಗೆ. ಡಿಫಾಗರ್ ವೈಪರ್ ಎಲ್ಲನೂ ಇದೆ. ಡೀಸೆಲ್ ಗಾಡಿ, ಸೊ ಒಂಥರ ಚಿಂದಿ ಗಾಡಿ ಅಂತಲೇ ಹೇಳ್ಬೋದು. ಗಾಡಿ 2018 ಮಾಡಲ್ಲು. ಸೊ ಈ ಗಾಡಿ ಪ್ರೈಸ್ ಏನಾಗುತ್ತೆ ಮ್ಯಾಮ್? ಸೊ ಈ ಗಾಡಿ ಕೋಟಿಂಗ್ ಬಂದು ನಿಮಗೆ 7,75,000, ಆಫರಲ್ಲಿ ನಿಮಗೆ 7,25,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ, 7.5 ಲಕ್ಷಕ್ಕೆ ನಿಮಗೆ ಒಂದು 2018 ಮಾಡಲ್ ಗಾಡಿ ರೆನಾಲ್ಟ್ ಡಸ್ಟರ್ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ ಬ್ರಿಯೋ ಇದೆ. ಇದು ಡೀಟೇಲ್ಸ್ ಮ್ಯಾಮ್. 2015 ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ ನಿಮಗೆ. ಹೋಂಡಾ ಬ್ರಿಯೋದಲ್ಲಿ ಇದು ಟಾಪ್ ಎಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ನಿಮಗೆ. ಸೊ ಯಾರಾದರೂ ಕಂಫರ್ಟೇಬಲ್ ವೆಹಿಕಲ್ ಹುಡುಕೋರಿಗೆ, ಡ್ರೈವಿಂಗ್ ಕಲೋರಿಗೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ನಿಮಗೆ ಈ ವೆಹಿಕಲ್ಲು. ಸೊ ಹಾಗೆ ಟೈರ್ ಕಂಡೀಷನ್ ಒಂದು 60% ತನಕ ಟೈರ್ ಕಂಡೀಷನ್ ಆಗಿದೆ. ಸೊ ಫ್ಯೂಚರ್ ವೈಸ್ ನೋಡಿದ್ರೆ ಅಡ್ಜಸ್ಟೇಬಲ್ ಪವರ್ ಸ್ಟೇರಿಂಗ್, AC, ಏರ್ ಬ್ಯಾಗ್ಸ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನ್ ಇಂಟೆಲ್ ಕೂಡ ಮೇಂಟೈನ್ ಮಾಡಿದ್ದೀವಿ ನಾವು ಈ ಗಾಡಿಗೆ. ಸೊ ಯಾರಾದರೂ ಕಾಂಪ್ಯಾಕ್ಟ್ ಹ್ಯಾಚ್ ಬ್ಯಾಕ್ ವೆಹಿಕಲ್ ಕಂಫರ್ಟಬಲ್ ಆಗಿ ಒಂದು ಒಳ್ಳೆ ಸಿಟಿಲೂ ತಲೆನೋವು ಇರಬಾರ್ದು ಬಟ್ ಗಾಡಿನ ಬಲ್ಕೆ ಕಾಣಿಸ್ಬೇಕು ಅಂತಂದರೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು ಒಂದು ಹೋಂಡಾ ಬ್ರಿಯೋ. ಪ್ರೈಸ್ ಏನಾಯ್ತು ಮ್ಯಾಮ್? ಸೊ ಈ ಕಾರಿನ ಕೋಟಿಂಗ್ ಬಂದು ನಿಮಗೆ 4,50,000 ಇದೆ. ಆಫರಲ್ಲಿ ನಿಮಗೆ 3,95,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 3,95,000ಕ್ಕೆ ನಿಮಗೆ ಒಂದು ಹೋಂಡಾ ಬ್ರಿಯೋ 2015 ಮಾಡಲ್ ಗಾಡಿ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫಾರ್ಚುನರ್ ಇದೆ. ಸೊ ದೊಡ್ಡ ಆನೆನೇ ನಿಂತಿದೆ. ಸೊ ಇದು ಡೀಟೇಲ್ಸ್ ಮ್ಯಾಮ್. ಸೊ 2015 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಇದು ನಿಮಗೆ. ಸೊ ಇದು ನಿಮಗೆ ಫ್ಯೂಚರ್ ಬೇಡ, ಫುಲ್ಲಿ ಲೋಡೆಡ್ ಫ್ಯೂಚರ್ ಅಂತಾನೆ ಹೇಳ್ಬೋದು ನಾವು. 4x4 4x2 ನಾವು 4x2. ಓಕೆ, 4x2 ಗಾಡಿ. ಸೊ ಗಾಡಿ ಕೂಡ ಕ್ಲಾಸ್ ಕಂಡೀಷನ್ ಇದೆ ನೋಡ್ತಾ ಇರ್ಬೋದು. ಫಾರ್ಚುನರ್ ಕಿಲೋಮೀಟರ್ ಡ್ರಿವನ್ ಮ್ಯಾಮ್ ಇದು? ಸೊ 1 lakh ಆಗಿದೆ ಸರ್. ಓಕೆ, 1 lakh ಇದಕ್ಕೆಲ್ಲ ನಿಮ್ಗೆ 1 lakh ಅಂದ್ರೆ ಮಿನಿಮಮ್ ಒಂದು 40,000 30,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರುತ್ತೆ ಲೆಕ್ಕ. ಸೊ ಏನಲ್ಲಿ ನಿಮಗೆ ಡಿಫಾಗರ್ ವೈಪರ್ ವಿತ್ ಡ್ಯೂಯಲ್ ಏರ್ ಬ್ಯಾಗು, ABS, ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ.
ಸೊ ಯಾರಾದರೂ ಒಂದು ಫಾರ್ಚುನರ್ ಹುಡುಕೋರಿಗೆ ಪ್ರೈಸ್ ಏನಾದ್ರು ಮ್ಯಾಮ್ ಇದು? ಸೊ ಇದು ಪ್ರೈಸ್ ಬಂದು 17,95,000 ಇದೆ. ಸೊ ನಿಮ್ಗೆ ಆಫರ್ ಪ್ರೈಸ್ ಬರಬೇಕಂದ್ರೆ ಈ ಕಾರ್ಗೆ ಎಕ್ಸಾಕ್ಟಾಗಿ ಬರಬೇಕಂದ್ರೆ ನೀವು ಡೈರೆಕ್ಟಾಗಿ ಶೋರೂಮ್ ಬಂದು ಆನ್ ದಿ ಟೇಬಲ್ ಕುತ್ಕೊಂಡು ಮಾತಾಡ್ಬೋದು. ಸೊ ಒಂದು ಪಾಕೆಟ್ ರಾಕೆಟ್ ಗಾಡಿ, ಒಂದು Volkswagen Polo ಇದೆ, ಇದು ಡೀಟೇಲ್ಸ್ ಮ್ಯಾಮ್. ಸೊ 2020 ಮಾಡೆಲ್ ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ ಆಗಿದೆ. ಕಿಲೋಮೀಟರ್ ನಿಮಗೆ 51,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೊ ಬಾಡಿ ಲೈನ್ ನೋಡೋಕ್ಕಾಗಿದ್ರೆ ನಿಮ್ಗೆ ಒಂದು ಸ್ಕ್ರ್ಯಾಚ್ ಆಗಲಿ ದಂಟನು ನೀಟ್ ಆ್ಯಂಡ್ ಕ್ಲೀನ್ ಇದೆ ನಿಮಗೆ. ಸೊ ಟೈರ್ ಕಂಡೀಷನ್ ಅಪ್ ಟು 70% ತನಕ ಟೈರ್ ಕಂಡೀಷನ್ ಆಗಿದೆ ನಿಮಗೆ. ಸೊ ಫ್ಯೂಚರ್ ವೈಸ್ ನೋಡಿದ್ರೆ ನಿಮಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್, AC, ಏರ್ ಬ್ಯಾಗ್, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ನೀಟ್ ಆ್ಯಂಡ್ ಕ್ಲೀನ್ ಕೂಡ ಇರುತ್ತೆ. ಸರ್ ಹೇಳ್ದಂಗೆ ಒಂದು ಪಾಕೆಟ್ ರಾಕೆಟ್ ಅಂತಲೇ ಹೇಳ್ಬೋದು ಯೂತ್ಗೆ ಈ ಗಾಡಿ. ಸೊ ಯೂತ್ಗೆ ಒಂದು ಒಳ್ಳೆ ಪ್ರೈಸ್ ಹೇಳಿ ಮ್ಯಾಮ್. ಸರ್ 6,75,000 ಕೋಟಿಂಗ್ ಪ್ರೈಸ್ ಇದೆ. ಆಫರಲ್ಲಿ ನಿಮಗೆ 6,50,000ಗೆ ಕ್ಲೋಸ್ ಮಾಡಿ ಕೊಡೋಣ. 6,50,000 2020 ಮಾಡಲು Volkswagen ಹೌದು Polo. ಸರ್. ಓಕೆ ನೋಡಿ, ಚಾನ್ಸಲ್ಲಿ ಇದೆ ಗಾಡಿ. 6.5 ಲಕ್ಷಕ್ಕೆ 2020 ಮಾಡಲ್ ಗಾಡಿ ಎಲ್ಲೂ ಹುಡುಕಿದ್ರು ಸಿಗಲ್ಲ. ಬೇಗ ಬಂದರೆ ಬೇಗ ಸಿಗುತ್ತೆ. ನಿಮಗೆ ಲೋನ್ ಕೂಡ ಆರಾಮಾಗಿ ಕಣ್ಮುಚ್ಕೊಂಡು ಹಾಗೆ ಆಗುತ್ತೆ. ನಿಮಗೆ ಲೋನು ಡಿಪೆಂಡ್ಸ್ ಅಪಾನ್ ಸಿವಿಲ್ ಪ್ರೊಫೈಲ್ ಮೇಲೆ ಆಗುತ್ತೆ. ಓಕೆ ಮ್ಯಾಮ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ ಸಿಟಿ ಇದೆ. ಸೊ ಹೋಂಡಾ ಸಿಟಿ ಡೀಟೇಲ್ಸ್ ಮ್ಯಾಮ್. ಸೊ ಅದು 2015 ಮಾಡೆಲ್ ಥರ್ಡ್ ಓನರ್ ಆಗಿದೆ. ಟಾಪ್ ಎಂಡ್ ಅಂತಾನೆ ಹೇಳ್ಬೋದು. ನಿಮಗೆ ಗಾಡಿನೂ ನೋಡಬೇಕು, ಒಂದು ಲಕ್ಸರಿ ಕಾರ್ ಅಂತಾನೆ ಹೇಳ್ಬೋದು. ಸ್ಕ್ರ್ಯಾಚ್ ಆಗಲಿ ದಂಟ ಅನ್ನೋದು ಕೂಡ ನೀಟ್ ಆ್ಯಂಡ್ ಕ್ಲೀನ್ ಇದೆ ಕಾರ್ ಕೂಡ ನಿಮಗೆ. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೇರಿಂಗ್, 4 ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗು, ABS, ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ರೇರಲ್ಲಿ ನಿಮಗೆ ಡಿಫಾಗರು, IV ಟೆಕ್, ವಿ ವೇರಿಯಂಟು, ಟಾಪ್ ಎಂಡ್ ವೇರಿಯಂಟು. ಪ್ರೈಸ್ ಏನಾಯ್ತು ಮ್ಯಾಮ್? ಸೊ ಪ್ರೈಸ್ ಬಂದು ಇದು 6,25,000 ಇದೆ. ಆಫರಲ್ಲಿ ನಿಮಗೆ 5,65,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ, 5,65,000ಕ್ಕೆ ನಿಮಗೊಂದು 2015 ಮಾಡಲು ಗಾಡಿ ಹೋಂಡಾ ಸಿಟಿ IV ಟೆಕ್, ಅದು ವಿ ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್ ಸಿಗುತ್ತೆ. ಸೊ ಇನ್ನು ಮುಂದೆ ಒಂದು i10 ಇದೆ, ಇದು ಡೀಟೇಲ್ಸ್ ಮ್ಯಾಮ್. ಸೊ 2015 ಮಾಡೆಲ್ ಥರ್ಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ ಇದು. ಸೊ ಕಿಲೋಮೀಟರ್ಸ್ ನೋಡಿದ್ರೆ 80,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೊ ಇಂಟೀರಿಯರ್ ವೈಸ್ ನೋಡಿದ್ರೆ ನಿಮಗೆ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಆ್ಯಂಡ್ ಬ್ಯಾಕ್ ಕ್ಯಾಮ್ರಾ ಬರುತ್ತೆ, ಪವರ್ ಸ್ಟೇರಿಂಗ್ ಆ್ಯಂಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಕೂಡ ಆಗಿರುತ್ತೆ. ಹಾಗೆ ಸಿಂಗಲ್ ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ನಿಮಗೆ ಗಾಡಿಗೆ. ಸೊ ಯಾರಾದರೂ ಒಂದು i10 ಹುಡುಕ್ತವ್ರಿಗೆ 2015 ಮಾಡಲ್ ಗಾಡಿ ಪ್ರೈಸ್ ಏನಾಯ್ತು ಮ್ಯಾಮ್? ಸೊ ಈ ಕೋಟಿಂಗ್ ಬಂದು 3,25,000. ಆಫರಲ್ಲಿ ನಿಮಗೆ 2,95,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 15 ಮಾಡಲ್ ಗಾಡಿ. ಹೌದು ಸರ್. 2,95,000. ಹೌದು ಸರ್. ಕಾಮಿಡಿ ಅಲ್ಲ ಮ್ಯಾಮ್? ಇಲ್ಲ ಸರ್, ನಿಜ. ನೋಡಿ, 2,95,000ಕ್ಕೆ ನಿಮಗೆ ಒಂದು 2015 ಮಾಡಲ್ ಗಾಡಿ, ಅದು ಸ್ಪೋರ್ಟ್ಸ್ ವೇರಿಯಂಟ್ ಒಂದು i10 ಸಿಗ್ತಾ ಇದೆ. ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲನೂ ಇದೆ. ಚಾನ್ಸ್ ಅಂದರೆ ಚಾನ್ಸಲ್ಲಿ ಇದೆ ಗಾಡಿ ಕೂಡ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ನಿಸಾನ್ ಸನ್ನಿ ಇದೆ, ಲಕ್ಸುರಿಯಸ್ ಸಿಡಾನ್ ವೆಹಿಕಲು. ಸೊ ಇದು ಡೀಟೇಲ್ಸ್ ಮ್ಯಾಮ್. ಸೊ 2013 ಮಾಡೆಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಆಗಿದೆ. ಕಿಲೋಮೀಟರ್ ನಿಮಗೆ 95,000 ಕಿಲೋಮೀಟರ್ ಡ್ರೈವ್ ಆಗಿದೆ. ನೀವು ಸರಿ ಹೇಳ್ದಂಗೆ ಒಂದು ಲಕ್ಸರಿ ಫೀಲ್ ವೆಹಿಕಲ್ ಅಂತ ಅನ್ಬೋದು, ಲೋ ಬಜೆಟಲ್ಲಿ ನಿಮಗೆ. ಸೊ ಹಾಗೆ ಟೈರ್ ಕಂಡೀಷನ್ ನೋಡಿದ್ರೆ ನಿಮ್ಗೆ ಒಂದು 60% ತನಕ ಟೈರ್ ಕಂಡೀಷನ್ ಆಗೋದಾಗ. ಇಂಟೀರಿಯರ್ ವೈಸ್ ನೋಡಿದ್ರೆ ನಿಮಗೆ 4 ಪವರ್ ವಿಂಡೋಸ್, ಎಲೆಕ್ಟ್ರಿಕ್ ಓವರ್ ಮೇಸ್ ಬರುತ್ತೆ ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನ್ AC, ಏರ್ ಬ್ಯಾಗ್ಸ್ ಕೂಡ ಬರುತ್ತೆ. ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಕೂಡ ಆಗಿರುತ್ತೆ ಈ ಗಾಡಿ ನಿಮಗೆ. ಓಕೆ, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್, ಪೆಟ್ರೋಲ್ ಅಲ್ಲ ಡೀಸೆಲ್ ಗಾಡಿ ನಮ್ಮ? ಹೌದು ಸರ್, ಪೆಟ್ರೋಲ್ ಗಾಡಿ. ಪೆಟ್ರೋಲ್ ಗಾಡಿ ನಿಮಗೆ ಒಂದು ಸಿಡಾನ್ ವೆಹಿಕಲ್ ಹುಡುಕ್ತವ್ರಿಗೆ ಪ್ರೈಸ್ ಏನಾಯ್ತು ಮ್ಯಾಮ್ ಇದು ನಿಸಾನ್ ಸನ್ನಿ? ಈ ಕಾರಿನ ಕೋಟಿಂಗ್ ಬಂದು ನಿಮಗೆ 3,55,000 ಇದೆ. ಆಫರಲ್ಲಿ ನಿಮಗೆ 2,95,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ನೋಡಿ, ಇದು ಕೂಡ ನಿಮಗೆ 2,95,000ಕ್ಕೆ ಸಿಗ್ತಾ ಇದೆ ನಿಮಗೆ ಒಂದು ನಿಸಾನ್ ಸನ್ನಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆ, ಇನ್ನೊಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಇದು ಡೀಟೇಲ್ಸ್ ಮ್ಯಾಮ್. ಸೊ 2010 ಮಾಡೆಲ್ ಥರ್ಡ್ ಓನರ್ ಆಗಿರುತ್ತೆ ನಿಮಗೆ. 85,000 ಕಿಲೋಮೀಟರ್ ಡ್ರೈವ್ ಆಗಿದೆ ನಿಮಗೆ. ಸೊ ನಿಮಗೆ ಒಂದು ಲಕ್ಸರಿ ವೆಹಿಕಲ್ ಅಂತಲೇ ಸಿಟಿ ಹುಡುಗರಿಗೆ, ಲೋ ಪ್ರೈಸರ್ ಹುಡುಗರಿಗೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಫೀಚರ್ಸ್ ನೋಡಿದ್ರೆ ನಿಮಗೆ AC, ಏರ್ ಬ್ಯಾಗ್, ಮ್ಯೂಸಿಕ್ ಸಿಸ್ಟಮ್, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನ್ ಕೂಡ ಇಂಟೀರಿಯರ್ ಕೂಡ ಮೇಂಟೈನ್ ಮಾಡಿದ್ದೀವಿ ನಾವು. ಸೊ ಹಾಗೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 3,25,000 ಇದೆ. ನಿಮಗೆ ಫೈನಲ್ 2,95,000ಗೆ ಆಫರಲ್ಲಿ ಕ್ಲೋಸ್ ಮಾಡಿ ಕೊಡ್ತೀವಿ. 2,95,000ಕ್ಕೆ ನಿಮ್ಮೊಂದು ಹೋಂಡಾ ಸಿಟಿ 2010 ಮಾಡಲ್ ಗಾಡಿ ಸಿಗ್ತಾ ಇದೆ. ಸೊ ಇನ್ನೊಂದು ಸಿಡಾನ್ ವೆಹಿಕಲ್ ಒಂದು ರೆನಾಲ್ಟ್ ಸ್ಕಾಲಾ ಇದೆ, ಇದು ಡೀಟೇಲ್ಸ್ ಮ್ಯಾಮ್. ಸೊ 2013 ಮಾಡೆಲ್ ಸಿಂಗಲ್ ಓನರ್ ಗಾಡಿ ನಿಮಗೆ. 70,000 ಕಿಲೋಮೀಟರ್ ಡ್ರೈವ್ ಆಗಿದೆ ನಿಮಗೆ. ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ಈ ಗಾಡಿಗೆ ನಿಮಗೆ. ಸೊ ಟೈರ್ ಕಂಡೀಷನ್ ನಿಮ್ಗೆ 70% ತನಕ ಟೈರ್ ಕಂಡೀಷನ್ ಇದೆ. ಬಾಡಿ ಲೆಂತ್ ನೋಡೋಕ್ಕಾಗಿದೆ. ಬ್ಲ್ಯಾಕ್ ಕಲರ್, ಚಿಂದಿ ಕಲರ್ ಅಂತಲೇ ಹೇಳ್ಬೋದು ನಿಮಗೆ. ಸ್ಕ್ರ್ಯಾಚ್ ಆಗಲಿ ದಂಟ ಅನ್ನೋದು ನೀಟ್ ಆ್ಯಂಡ್ ಕ್ಲೀನ್ ಇದೆ. ಹಾಗೆ ಫ್ಯೂಚರ್ ವೈಸ್ ನೋಡಿದ್ರೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, AC, ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ನಿಮಗೆ ಈ ಗಾಡಿಗೆ. ಸೊ ರೆನಾಲ್ಟ್ ಸ್ಕಾಲಾ ಹುಡುಕೋರಿಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. 2013 ಮಾಡಲ್ ಗಾಡಿ, ಅದು ಸಿಂಗಲ್ ಓನರ್ ಗಾಡಿ. ಪ್ರೈಸ್ ಏನಾಯ್ತು ಮ್ಯಾಮ್? ಸೊ ಕಾರಿನ ಕೋಟಿಂಗ್ ಬಂದು ನಿಮಗೆ 3,25,000 ಆಫರಲ್ಲಿ 2,95,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ, 2,95,000ಕ್ಕೆ ನಿಮ್ಮೊಂದು ರೆನಾಲ್ಟ್ ಸ್ಕಾಲಾ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು Volkswagen Vento ಇದೆ, ಇದು ಡೀಟೇಲ್ಸ್ ಮ್ಯಾಮ್. 2011 ಮಾಡೆಲ್ ಥರ್ಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. 85,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಆಗಿರುತ್ತೆ. ಹಾಗೆ ಫ್ಯೂಚರ್ ವೈಸ್ ನೋಡಿದ್ರೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, AC, ಏರ್ ಬ್ಯಾಗ್ಸ್ ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನ್ ಇಂಟೆಲ್ ಕೂಡ ಇದೆ ನಿಮಗೆ. ಸೊ ಟೈರ್ ಕಂಡೀಷನ್ ಅಪ್ ಟು 70% ತನಕ ಟೈರ್ ಕಂಡೀಷನ್ ಕೂಡ ಇದೆ ನಿಮಗೆ. ಸೊ ಯಾರಾದರೂ ಒಂದು Volkswagen Vento, ಅದು 2011 ಮಾಡಲು ಪೆಟ್ರೋಲ್ 1.5 ಲೀಟರ್ ಇಂಜಿನ್ ಗಾಡಿ. ಪ್ರೈಸ್ ಏನಾಯ್ತು ಮ್ಯಾಮ್?
ಈ ಕಾರಿನ ಕೋಟಿಂಗ್ ಬಂದು ನಿಮಗೆ 3,65,000 ಇದೆ. ಆಫರಲ್ಲಿ ನಿಮಗೆ 3,45,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ 3,45,000ಕ್ಕೆ ನಿಮ್ಗೆ ಒಂದು 11 ಮಾಡಲ್ ಗಾಡಿ, ಒಂದು ವೋಕ್ಸ್ ವ್ಯಾಗನ್ ವೆಂಟೋ ಪೆಟ್ರೋಲ್ ಆಟೋಮೆಟಿಕ್ ಸಿಕ್ಬಿಡುತ್ತೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ, ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಇದು ಡೀಟೇಲ್ಸ್ ಮ್ಯಾಮ್. ಸೊ 2015 ಮಾಡಲ್, ಸೆಕೆಂಡ್ ಓನರು ನಿಮಗೆ. ಹಾಗೆ ಕಿಲೋಮೀಟರ್ ನಿಮಗೆ 90,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸ್ಕೋಡಾ ಅಂದರೆ ಒಂದು ಲಕ್ಸರಿ ಅನ್ಬೋದು ನಿಮಗೆ. ಸೊ ಲೋ ಪ್ರೈಸಲ್ಲಿ ಸಿಗ್ತಿದೆ ನಿಮಗೆ. ಫೀಚರ್ಸ್ ನೋಡಿದ್ರೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, AC ಏರ್ ಬ್ಯಾಗ್ಸ್ ಕೂಡ ಬರುತ್ತೆ. ಹಾಗೆ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಕೂಡ ಆಗಿರುತ್ತೆ ನಿಮಗೆ. ಸೊ ಟೈರ್ ಕಂಡೀಷನ್ 60% ತನಕ ಟೈರ್ ಕಂಡೀಷನ್ ಕೂಡ ಇದೆ ನಿಮಗೆ. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 4,95,000 ಇದೆ. ಆಫರಲ್ಲಿ ನಿಮಗೆ 4,45,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ 4,45,000ಕ್ಕೆ ನಿಮ್ಗೆ ಒಂದು 2013 ಮಾಡಲ್ ಗಾಡಿ, 15 ಮಾಡಲ್ ಗಾಡಿ, 2015 ಮಾಡಲ್ ಗಾಡಿ, ಒಂದು ಸ್ಕೋಡಾ ರ್ಯಾಪಿಡ್ ಪೆಟ್ರೋಲ್. ಹೌದು ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಸ್ಕೋಡಾ ರ್ಯಾಪಿಡ್ ಇದೆ, ಒಂದು ಲೇಟೆಸ್ಟ್ ಮಾಡಲ್ ಗಾಡಿ ಅಂತ ಹೇಳ್ಬೋದು. ಇದು ಡೀಟೇಲ್ಸ್ ಮ್ಯಾಮ್. ಸರ್ 2017 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್ ಆಗಿದೆ ನಿಮಗೆ. ಕಿಲೋಮೀಟರ್ ನಿಮಗೆ 85,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಲಕ್ಸರಿ ಫೀಲ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಮ್ಯಾಟ್ ಗ್ರೇ ಕಲರ್ ಬರುತ್ತೆ ನಿಮಗೆ. ಒಂದು ಯೂತ್ಗೆ ಬೆಸ್ಟ್ ಕಲರು ಆ್ಯಂಡ್ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ನಿಮಗೆ. ಸೊ ಫ್ಯೂಚರ್ ಬೇಸ್ ನೋಡಿದ್ರೆ ನಿಮಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಏರ್ ಬ್ಯಾಗ್ಸ್ ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನ್ ಇಂಟೀರಿಯರ್ ಕೂಡ ಇದೆ. ಹಾಗೆ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಕೂಡ ಆಗಿರುತ್ತೆ ನಿಮಗೆ ಕಾರು. ಸೊ ಈ ಕಾರಿನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 5,95,000 ಇದೆ. ಆಫರಲ್ಲಿ ನಿಮಗೆ 5,45,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 5,45,000ಕ್ಕೆ 17 ಮಾಡಲ್. ಸೊ ಯಾರಾದರೂ ಸ್ಕೋಡಾ ರ್ಯಾಪಿಡ್ ಹುಡ್ಕೋರಿಗೆ ನಿಮಗೆ ಬ್ಲ್ಯಾಕ್ ಕಲರ್ ಇದೆ, ಗ್ರೇ ಕಲರ್ ಇದೆ, ಸಿಲ್ವರ್ ಕಲರ್ ಇದೆ. ಸೊ ಮೊದಲನೇ ಇನ್ನೊಂದು ಸ್ಕೋಡಾ ರ್ಯಾಪಿಡ್ ಇದೆ, ರೆಡ್ ಕಲರ್ ಇದೆ. ಡೀಟೇಲ್ಸ್ ಮ್ಯಾಮ್. ಸೊ 2012 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ. ಇದೊಂದು ರೆಡ್ ಬ್ಯೂಟಿ ಅಂತಾನೆ ಹೇಳ್ಬೋದು ನಿಮಗೆ. ಸ್ಕೋಡಾ ರ್ಯಾಪಿಡ್ ಅಲ್ಲಿ ಯೂನಿಕ್ ಕಲರ್ ಅಂತಾನು ಹೇಳ್ಬೋದು ನಿಮಗೆ. ಸೊ ಬಾಡಿ ಲೆಂತ್ ನೋಡೋಕ್ಕಾಗಿದ್ದು ಒಂದು ಸ್ಕ್ರಾಚ್ ಆಗಲಿ, ದಂಟ್ ಅನ್ನೋದು ಕೂಡ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಸೊ ಇಂಟೀರಿಯರ್ ವೈಸ್ ನೋಡಿದ್ರೆ ನಿಮಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಆ್ಯಂಡ್ ಲೆದರ್ ಸೀಟ್ಸ್ ಕೂಡ ಬರುತ್ತೆ. ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನ್ ಕೂಡ ಇದೆ. ಹಾಗೆ ಈ ಗಾಡಿಗೆ ಬ್ಯಾಕ್ ಕ್ಯಾಮ್ರಾ ಕೂಡ ಇರುತ್ತೆ ನಿಮಗೆ. ಓಕೆ ನೋಡಿ ಗಾಡಿ ಕೂಡ ಸಖತ್ತಾಗಿ ಮೇಂಟೈನ್ ಮಾಡಿದ್ರೆ. ಡೀಸೆಲ್ ಗಾಡಿ, ಒಂದು ಸ್ಕೋಡಾ ರ್ಯಾಪಿಡ್ 2012 ಮಾಡಲ್ ಗಾಡಿ. ಪ್ರೈಸ್ ಏನದ ಮ್ಯಾಮ್? ಸೊ ಈ ಕಾರಿನ ಕೋಟಿಂಗ್ ಬಂದು ನಿಮಗೆ 3,45,000 ಇದೆ. ಆಫರಲ್ಲಿ 2,95,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ 2,95,000ಕ್ಕೆ ನಿಮ್ಗೆ ಒಂದು ಸ್ಕೋಡಾ ರ್ಯಾಪಿಡ್ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು Audi A4 ಇದೆ. ಇದು ಡೀಟೇಲ್ಸ್ ಮ್ಯಾಮ್. ಸೊ 2010 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಗಾಡಿ ಆಗಿರುತ್ತೆ ನಿಮಗೆ. ಸೊ ಬಾಡಿಲಿ ಅನ್ನೋದು ಒಂದು ಲಕ್ಸರಿ ಫೀಲ್ ಅಂತಾನೆ ಹೇಳ್ಬೋದು Audi ಅಂದರೆ ನಿಮಗೆ. ಸೊ ಈ ಗಾಡಿಗೆ ವಿತ್ ಸನ್ ರೂಫ್ ಕೂಡ ಬರುತ್ತೆ ನಿಮಗೆ. ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನ್ ಕೂಡ ಇದೆ. ಇಂಟೀರಿಯರ್ ಬಾಡಿಲಿ ನೋಡಿದ್ರೆ ಒಂದು ಸ್ಕ್ರಾಚ್ ಆಗಿ, ದಂಟ್ ಅನ್ಕೊಂಡು ನೀಟ್ ಆ್ಯಂಡ್ ಕ್ಲೀನ್ ಕೂಡ ಇದೆ ನಿಮಗೆ. ಸೊ ಟೈರ್ ಕಂಡೀಷನ್ ನೋಡಿದ್ರೆ ನಿಮ್ಗೆ ಒಂದು 50% ತನಕ ಟೈರ್ ಕಂಡೀಷನ್ ಕೂಡ ಇದೆ. ಸೊ ಯಾರಾದರೂ ಒಂದು Audi A4 ಪೆಟ್ರೋಲ್ 2 ಲೀಟರ್ ಇಂಜಿನ್ ಅಂತ ಹೇಳ್ಬೋದು ಗಾಡಿ. ಪ್ರೈಸ್ ಏನಂತ ಮ್ಯಾಮ್? ಸೊ ಕಾರಿನ ಕೋಟಿಂಗ್ ಬಂದು ನಿಮಗೆ 6,95,000 ಆಫರಲ್ಲಿ ನಿಮಗೆ 6,50,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ 6.5 ಲಕ್ಷಕ್ಕೆ ನಿಮಗೊಂದು Audi A4 ಪೆಟ್ರೋಲ್ 2 ಲೀಟರ್ ಇಂಜಿನ್ ಸಿಗುತ್ತೆ. ಸೊ ಅಕಸ್ಮಾತ್ ನಿಮಗೆ ಆ ಲಕ್ಸುರಿಯಸ್ ಸಿಡಾನ್ ಬೇಡ ಅಂದರೆ ನಿಮಗೆ ಇನ್ನೊಂದು ಲಕ್ಸುರಿಯಸ್ ಸಿಡಾನ್ ವೆಹಿಕಲ್, ಒಂದು ಟೊಯೋಟಾ ಕೊರೋಲಾ ಆಲ್ಟೀಸ್ ಇದೆ. ಇದು ಡೀಟೇಲ್ಸ್ ಮ್ಯಾಮ್. ಸೊ 2011 ಮಾಡಲ್, ಸಿಂಗಲ್ ಓನರ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ನಿಮಗೆ ಈ ಗಾಡಿಗೆ. ಸೊ ಬಾಡಿ ಲೆಂತ್ ನೋಡೋಕ್ಕಾಗಿದೆ, ನೀಟ್ ಆ್ಯಂಡ್ ಕ್ಲೀನ್ ಕೂಡ ಇದೆ. ಸ್ಕ್ರಾಚ್ ಆಗಲಿ, ದಂಟ್ ಅನ್ನೋದು ಕೂಡ ಇಲ್ಲ ಈ ಗಾಡಿಗೆ ನಿಮಗೆ. ಹಾಗೆ ಒಂದು ಲಕ್ಸರಿ ಫೀಲ್ ವೆಹಿಕಲ್ ಅಂತಲೇ ಹೇಳ್ಬೋದು. ಸೊ ಟೈರ್ ಕಂಡೀಷನ್ ನೋಡಿದ್ರೆ ನಿಮ್ಗೆ ಒಂದು 70% ತನಕ ಟೈರ್ ಕಂಡೀಷನ್ ಆಗಿರುತ್ತೆ. ಸೊ ಫ್ಯೂಚರ್ ವೈಸ್ ನೋಡಿದ್ರೆ ಲಕ್ಸರಿ ಫೀಚರ್ಸ್ ಅಂತ ಹೇಳ್ಬೋದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನ್ ಇಂಟೀರಿಯರ್ ಕೂಡ ಮೇಂಟೈನ್ ಮಾಡಿದ್ದೀವಿ ನಾವು. ಸೊ ಈ 1.8 ಲೀಟರ್ ಇಂಜಿನ್ ಗಾಡಿ, ಒಂದು ಟೊಯೋಟಾ ಕೊರೋಲಾ ಆಲ್ಟೀಸ್ ಪ್ರೈಸ್ ಏನತ್ತ ಮ್ಯಾಮ್? ಸೊ ಕೋಟಿಂಗ್ ಬಂದು ನಿಮಗೆ 4,75,000 ಇದೆ. ಆಫರಲ್ಲಿ 4,25,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ 11ನೇ ಮಾಡಲು ಸಿಂಗಲ್ ಓನರ್ ಗಾಡಿ, ಜಸ್ಟ್ 4,25,000ಕ್ಕೆ. ಹೌದು ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಅದೇ ಸಿಲ್ವರ್ ಬೇಡ ಅಂದರೆ ನಿಮಗೆ ಆಪ್ಷನಲ್ ಒಂದು ಇನ್ನೊಂದು ಟೊಯೋಟಾ ಕೊರೋಲಾ ಆಲ್ಟೀಸ್ ಇದೆ. ಅದು ಬ್ಲ್ಯಾಕ್ ಕಲರಲ್ಲಿ ಇದೆ. ಡೀಟೇಲ್ಸ್ ಮ್ಯಾಮ್. ಸೊ ಇದು 2012 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ. 1.8G ವೇರಿಯಂಟ್ ಬರುತ್ತೆ ನಿಮಗೆ. ಸೊ ಕಿಲೋಮೀಟರ್ಸ್ ನೋಡಿದ್ರೆ ನಿಮಗೆ 85,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೊ ಬಾಡಿ ಲೆಂತ್ ನೋಡೋಕೆ ಒಂದು ಸ್ಪೋರ್ಟ್ಸ್ ಲುಕ್ ಅಂತಲೇ ಹೇಳ್ಬೋದು ನಿಮಗೆ. ಹಾಗೆ ಕಂಫರ್ಟೇಬಲ್ ವೆಹಿಕಲ್, ಲಕ್ಸರಿ ಫೀಲ್ ಅಂತಲೇ ಹೇಳ್ಬೋದು ನಿಮಗೆ. ಸೊ ಟೈರ್ ಕಂಡೀಷನ್ ನೋಡಿದ್ರೆ ನಿಮಗೆ 60 to 70% ತನಕ ಟೈರ್ ಕಂಡೀಷನ್ ಇರುತ್ತೆ. ಫ್ಯೂಚರ್ ವೈಸ್ ನೋಡಿದ್ರೆ ನಿಮಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, AC ಏರ್ ಬ್ಯಾಗ್ಸ್ ಕೂಡ ಬರುತ್ತೆ. ಆ್ಯಂಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಕೂಡ ಆಗಿರುತ್ತೆ. ಸೊ ಲೋನ್ಗೆ ಹೋಗೋರಿಗೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ನಾನಿದು. ಸೊ ಇದು ಕೋಟಿಂಗ್ ಬಂದು ನಿಮಗೆ 4,75,000 ಇದೆ. ಆಫರಲ್ಲಿ 4,25,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ ಯಾವುದೇ ಗಾಡಿ ತೊಗೊಂಡ್ರು ನಿಮಗೆ 4,25,000ಕ್ಕೆ ಸಿಗುತ್ತೆ ನಿಮಗೆ. ಟೊಯೋಟಾ ಕೊರೋಲಾ ಆಲ್ಟೀಸ್ ಪೆಟ್ರೋಲ್ ವೇರಿಯಂಟ್ 1.8 ಲೀಟರ್ ಇಂಜಿನ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಟೊಯೋಟಾ ಕೊರೋಲಾ ಆಲ್ಟೀಸ್ ಇದೆ. ಅದು ಲೇಟೆಸ್ಟ್ ಮಾಡಲ್ ಗಾಡಿ. ಸೊ ಇದು ಡೀಟೇಲ್ಸ್ ಮ್ಯಾಮ್. 2017 ಮಾಡಲ್, ಸಿಂಗಲ್ ಓನರ್ ಆಗಿರುತ್ತೆ ನಿಮಗೆ. ಸೊ ಇದೊಂದು ಆ್ಯಪಲ್ ಕಟ್ ಲುಕ್ ಅಂತಾನೆ ಹೇಳ್ಬೋದು. ನ್ಯೂ ಮಾಡೆಲ್ ಲುಕ್ ಅಂತಾನೆ ಹೇಳ್ಬೋದು. ನ್ಯೂ ಮಾಡಿಫಿಕೇಶನ್ ಅಂತಾನೆ ಹೇಳ್ಬೋದು ನಿಮಗೆ. ಆ್ಯಂಡ್ ಗಾಡಿ ನೋಡಿದ್ರೆ ನಿಮ್ಗೆ ಒಂದು ಸ್ಕ್ರಾಚ್ ಆಗಲಿ, ದಂಟಾಗಿ ನೀಟ್ ಆ್ಯಂಡ್ ಕ್ಲೀನ್ ಕೂಡ ಮೇಂಟೈನ್ ಮಾಡಿದೆ. ಸೊ ಟೈರ್ ಕಂಡೀಷನ್ ನಿಮ್ಗೆ ಒಂದು 70% ತನಕ ಟೈರ್ ಕಂಡೀಷನ್ ಕೂಡ ಇದೆ. ಲಕ್ಸರಿ ವೆಹಿಕಲ್ ಅಂತಾನೆ ಹೇಳ್ಬೋದು ನಿಮಗೆ ಕಾರು. ಓಕೆ ಜಿ ಟಾಪ್ ಆ್ಯಂಡ್ ವೇರಿಯಂಟು ನೋಡ್ತಾ ಇರ್ಬೋದು. ಗಾಡಿ ಕೂಡ ಸಖತ್ತಾಗಿ ಮೇಂಟೈನ್ ಮಾಡಿದೆ. 2017 ಮಾಡಲ್ ಗಾಡಿ, ಟೊಯೋಟಾ ಕೊರೋಲಾ ಆಲ್ಟೀಸ್. ಪ್ರೈಸ್ ಏನಂತ ಮ್ಯಾಮ್? ಸೊ ಈ ಕಾರಿನ ಕೋಟಿಂಗ್ ಬಂದು ನಿಮಗೆ
75,000 ಇದೆ. ಆಫರಲ್ಲಿ ನಿಮಗೆ 9,45,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ 9,45,000ಕ್ಕೆ ನಿಮ್ಮೊಂದು ಟೊಯೋಟಾ ಕೊರೋಲಾ ಆಲ್ಟಿ ಸಿಗ್ತದೆ. ಅದು ನಿಮಗೆ ಒಳ್ಳೆ ಲಕ್ಸುರಿಯಸ್ ಸಿಡಾನ್ ವೆಹಿಕಲ್, ಅದು ಲೇಟೆಸ್ಟ್ ಮಾಡಲ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಟೊಯೋಟಾ ಕೊರೋಲಾ ಆಲ್ಟಿಸ್ ಇದೆ. ನಮ್ಮ ಇಷ್ಟೊಂದು ಟೊಯೋಟಾ ಕೊರೋಲಾ ಆಲ್ಟಿಸ್ ಇದೆ. ಟೊಯೋಟಾಸ್ ಕೂಡ ನಮ್ದು ಫೇಮಸ್ ಸರ್, ಅದಕ್ಕೆ. ಓಕೆ, ಸೊ ಈ ಗಾಡಿ ಡೀಟೇಲ್ಸ್ ಏನು ಮ್ಯಾಮ್? ಸೊ 2015 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ಬೇರೆಯವ್ರಿಗೆ ಡೀಸೆಲ್ಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ನಿಮಗೆ ಇದು. ಸೊ ಸೇಮ್ ಅದೇ ಬಾಡಿ ಲೆಂತ್, ನಿಮಗೆ ಒಂದು ಸ್ಕ್ರಾಚ್ ಆಗಿದೆ ಅಂದ್ರೆ ನೀಟ್ ಅಂಡ್ ಕ್ಲೀನ್ ಕೂಡ ಇದೆ ನಿಮಗೆ. ಸೊ ಮೈಲೇಜ್ ಹುಡುಗರಿಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ನಿಮಗೆ. ಸೊ ಫ್ಯೂಚರ್ ವೈಸ್ ನೋಡಿದ್ರೆ ನಿಮಗೆ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, AC, ಏರ್ ಬ್ಯಾಗ್ಸ್ ಅಂಡ್ ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗ್ ಕೂಡ ಬರುತ್ತೆ ಈ ಗಾಡಿಗೆ. ಸೊ ಈ ಟೊಯೋಟಾ ಕೊರೋಲಾ ಆಲ್ಟಿಸ್ ಪ್ರೈಸ್ ಮ್ಯಾಮ್? ಸೊ ಪ್ರೈಸ್ ಬಂದಿದ್ದು 8,95,000 ಇದೆ. ಆಫರಲ್ಲಿ ನಿಮಗೆ 8,50,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. 8.5 ಲಕ್ಷಕ್ಕೆ ನಿಮ್ಮದು ಟೊಯೋಟಾ ಕೊರೋಲಾ ಆಲ್ಟಿಸ್ 2015 ಮಾಡಲ್ ಗಾಡಿ. ಹೌದು ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಲೋ ಬಜೆಟ್ ಟೊಯೋಟಾ ಕೊರೋಲಾ ಆಲ್ಟಿಸ್ ಇದೆ. ಇದು ಡೀಟೇಲ್ಸ್ ಮ್ಯಾಮ್? ಸೊ 2011 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಗಾಡಿ ಆಗಿರುತ್ತೆ ನಿಮಗೆ. 85,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೊ ಸರ್ ಹೇಳ್ದಂಗೆ ಒಂದು ಲೋ ಪ್ರೈಸ್ ಅಂತಾನೆ ಹೇಳ್ಬೋದು, ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಡ್ತೀವಿ ನೀವು. ಸೊ ಬಾಡಿ ಲೆಂತ್ ನೋಡೋಕ್ಕಾಗಿದೆ, ಒಂದು ಸ್ಕ್ರಾಚ್ ಆಗಲಿದೆ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಹಾಗೆ ಟೈರ್ ಕಂಡೀಷನ್ 65% ತನಕ ಟೈರ್ ಕಂಡೀಷನ್ ಕೂಡ ಇದೆ. ಸೊ ಫ್ಯೂಚರ್ ವೈಸ್ ನೋಡಿದ್ರೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, AC, ಏರ್ ಬ್ಯಾಗ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕೂಡ ಆಗಿರುತ್ತೆ ನಿಮಗೆ. ಸೊ ಆಟೋ ಮಾರ್ಕೆಟ್ ಅಲಾಯ್ಸ್ ಕೂಡ ಹಾಕ್ಸ್ಕೊಂಡಿದ್ರೆ ನೋಡೋಕ್ಕೂ ಕ್ಲಾಸಿ ಲುಕ್ ಇದೆ ಗಾಡಿಗೆ. ಪ್ರೈಸ್ ಏನದ ಮ್ಯಾಮ್? ಈ ಕಡೆಯಿಂದ ಬಂದು ನಿಮಗೆ 3,95,000 ಇದೆ. ಆಫರಲ್ಲಿ ನಿಮಗೆ 3,45,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ, 3,45,000ಕ್ಕೆ ನಿಮಗೆ ಒಂದು ಟೊಯೋಟಾ ಕೊರೋಲಾ ಆಲ್ಟಿಸ್ ಪೆಟ್ರೋಲ್ 1.8 ಲೀಟರ್ ಇಂಜಿನ್ ಗಾಡಿ ಸಿಗುತ್ತೆ. ಹೌದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆನಾಲ್ಟ್ ಫ್ಲಿಯನ್ಸ್ ಇದೆ. ಇದು ಡೀಟೇಲ್ಸ್ ಮ್ಯಾಮ್? ಸೊ 2016 ಮಾಡಲ್, ಸಿಂಗಲ್ ಓನರು, 75,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೊ ನಿಮಗೆ ಇದು ಒಂದು ಲೋ ಬಜೆಟಲ್ಲಿ ಲಕ್ಸರಿ ಫೀಲ್ ವೆಹಿಕಲ್ ಅಂತಾನೆ ಹೇಳ್ಬೋದು ನಿಮಗೆ. ರೀಸೆಂಟ್ ಮಾಡಲ್ ಕೂಡ ಆಗಿರುತ್ತೆ. ಬನ್ನಿ ಇದು ನೋಡಿದ್ರೆ ನಿಮ್ಗೆ ಒಂದು ಸ್ಕ್ರಾಚ್ ಅಲ್ಲಿ ದಂಟನೂ ಕೂಡ ಇಲ್ಲ. ಸೊ ಟೈರ್ ಕಂಡೀಷನ್ ನೋಡಿದ್ರೆ ನಿಮ್ಗೆ ಅಪ್ ಟು 70% ತನಕ ಟೈರ್ ಕಂಡೀಷನ್ ಆಗಿರುತ್ತೆ. ಸೊ ಫ್ಯೂಚರ್ ವೈಸ್ ನೋಡಿದ್ರೆ ಏರ್ AC ಬ್ಯಾಂಡ್ ಬರುತ್ತೆ, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್, AC, ಏರ್ ಬ್ಯಾಗ್ ಅಂಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕೂಡ ಆಗಿರುತ್ತೆ ನಿಮಗೆ. ಪ್ರೈಸ್ ಏನದು ಮ್ಯಾಮ್? ಸೊ ಈ ಕಡೆನ ಕೋಟಿಂಗ್ ಪ್ರೈಸ್ ಬಂದು ನಿಮಗೆ 4,75,000 ಇದೆ. ಆಫರಲ್ಲಿ 4,25,000ಗೆ ಮಾಡ್ಕೊಡ್ತೀವಿ. ಓಕೆ, 4.25 ಲಕ್ಷಕ್ಕೆ ನಿಮ್ಗೆ ಒಂದು ರೆನಾಲ್ಟ್ ಫ್ಲಿಯನ್ಸ್ ಡೀಸೆಲ್ ಗಾಡಿ, ಪೆಟ್ರೋಲ್ ಗಾಡಿ. ಸಾರಿ ಪೆಟ್ರೋಲ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಸ್ಕೋಡಾ ರ್ಯಾಪಿಡ್ ಇದೆ. ಸೊ 4ನೇ ಸ್ಕೋಡಾ ರ್ಯಾಪಿಡ್ ಇದು ಡೀಟೇಲ್ಸ್ ಮ್ಯಾಮ್? ಸರ್ ಬನ್ನಿ ಮುಂಚೆ ನೋಡಿ, ನಿಮಗೆ ಒಂದು ಇದು ಯೂನಿಕ್ ನಂಬರ್ ಅಂತಾನೆ ಹೇಳ್ಬೋದು. ಯಾರು ನಮ್ಮ ಡಿ ಬಾಸ್ ಫ್ರೆಂಡ್ಸ್ ಇದಾರೋ ಬೆಸ್ಟ್ ಆಪ್ಷನ್ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು ನಿಮಗೆ. ಬಾಸ್ ಅಂತ ಇದೆ 8055 ಅಂತ. ಸೊ 2013 ಮಾಡಲ್, ಡೀಸೆಲ್ ಗಾಡಿ, ಮೈಲೇಜ್ ಕೊಡೋ ಗಾಡಿ, ಥರ್ಡ್ ಓನರ್ ಆಗಿರುತ್ತೆ ನಿಮಗೆ. ಇದೊಂಥರ ಸ್ಪೋರ್ಟ್ಸ್ ಲುಕ್ ಅಂತಾನೆ ಹೇಳ್ಬೋದು ನಿಮಗೆ, ಯೂನಿಕ್ ಆಗಿರುತ್ತೆ ನಿಮಗೆ ಇದು. ಸೊ ರೇರಲ್ಲಿ ನಿಮಗೆ ಸ್ಪಾಯ್ಲರ್ ಕೂಡ ಹಾಕ್ಸ್ಕೊಂಡಿದ್ರೆ. ಸ್ಕೋಡಾ ರ್ಯಾಪಿಡ್ ಡೀಸೆಲ್ ಪೆಟ್ರೋಲ್ ನಮ್ಮ ಗಾಡಿ? ಸರ್ ಡೀಸೆಲ್ ಗಾಡಿ ಸರ್. ಓಕೆ, ಡೀಸೆಲ್ ವೇರಿಯಂಟ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಲ್ಲ? ಹೌದು ಸರ್. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ಅಲಾಯ್ಸ್ ಎಲ್ಲ ಕ್ಲಾಸಿ ಲುಕ್ಕಲ್ಲಿ ಇದೆ ಗಾಡಿ ಕೂಡ. ಅದು ಬಾಸ್ ನಂಬರ್ ಇರೋ ಗಾಡಿ. ಪ್ರೈಸ್ ಏನಾಯ್ತು ಮ್ಯಾಮ್? ಸೊ ಇದು 3,95,000 ಇದೆ. ಆಫರಲ್ಲಿ 3,45,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ವಿತ್ ಇನ್ಕ್ಲೂಡಿಂಗ್ ನಂಬರ್ ಅಲ್ವಾ ಮ್ಯಾಮ್? ಹೌದು ಸರ್. ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ ನಂಬರ್ಗೆ? ಏನಿಲ್ಲ. ಆ ಕಡೆ ಬಾಸ್ ಅಂತ ಇರೋ ನಂಬರ್ 3,45,000ಕ್ಕೆ ಸಿಗುತ್ತೆ. ಹೌದು ಸರ್. ಓಕೆ, ಬೆಸ್ಟ್ ಡೀಲಲ್ಲಿ ತಗೊಂಡು ಹೋಗ್ಬೋದು ಈ ಒಂದು ಗಾಡಿ. ಒಂದು ಸ್ಕೋಡಾ ರ್ಯಾಪಿಡ್ 8055 ಇರೋ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ನಿಸ್ಸಾನ್ ಟೆರೆನೋ ಇದೆ. ಇದು ಡೀಟೇಲ್ಸ್ ಮ್ಯಾಮ್? ಸರ್ 2015 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ಗಾಡಿ, ಮೈಲೇಜ್ ಕೊಡೋ ಗಾಡಿ ಅಂತಾನೆ ಹೇಳ್ಬೋದು ನಿಮಗೆ. ಕಿಲೋಮೀಟರ್ ನೋಡಿದ್ರೆ ನಿಮಗೆ 1 ಲಕ್ಷ ತನಕ ಕಿಲೋಮೀಟರ್ ಡ್ರೈವ್ ಆಗಿದೆ. ಸೊ ಈ ಗಾಡಿಗೆ ಬ್ಯಾಕ್ ವೈಪರ್ ಕೂಡ ಬರುತ್ತೆ ಆ್ಯಂಡ್ ಟೈರ್ ಕೂಡ ನಿಮಗೆ 70% ತನಕ ಟೈರ್ ಕಂಡೀಷನ್ ಕೂಡ ಇದೆ. ಸೊ ಇಂಟೆಲ್ ವೈಸ್ ನೋಡಿದ್ರೆ ನಿಮಗೆ ಒಂದು ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, AC, ಏರ್ ಬ್ಯಾಗ್ಸ್ ಆ್ಯಂಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕೂಡ ಆಗಿರುತ್ತೆ ನಿಮಗೆ. ಗಾಡೀಲಿ ನಮಗೆ ಬಾಡಿ ಶೇಪ್ ನೋಡಿದ್ರೆ ಒಂದು ಸ್ಕ್ರಾಚ್ ಆಗಲಿ ದಂಟ್ ಅನ್ನೋದು ಕೂಡ ಇರಲ್ಲ. ನೀಟ್ ಆ್ಯಂಡ್ ಕ್ಲೀನ್ ಕೂಡ ಇದೆ ಸರ್ ಈ ಗಾಡಿ. ಡೈಮಂಡ್ ಕಟ್ ಅಲಾಯ್ಸ್ ಎಲ್ಲ ಇದೆ ನಿಮಗೆ ಗಾಡೀಲಿ. ಗಾಡಿ ಕೂಡ ಕ್ಲಾಸ್ ಕಂಡೀಷನ್ ಇದೆ. ನಿಸ್ಸಾನ್ ಟೆರೆನೋ. ಪ್ರೈಸ್ ಏನಾಯ್ತು ಮ್ಯಾಮ್? ಸೊ ಇದು ಪ್ರೈಸ್ ಬಂದು ನಿಮಗೆ 6,95,000 ಇದೆ. ಆಫರಲ್ಲಿ 6,45,000ಗೆ ಮಾಡ್ಕೊಡ್ತೀವಿ. 6,45,000ಕ್ಕೆ ನಿಮ್ಗೊಂದು ನಿಸ್ಸಾನ್ ಟೆರೆನೋ ಡೀಸೆಲ್ ಗಾಡಿ ಸಿಗ್ತಾ ಇರೋದು. 2015 ಮಾಡಲ್ ಗಾಡಿ. ಹೌದು ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ WRV ಇದೆ. ಇದು ಡೀಟೇಲ್ಸ್ ಮ್ಯಾಮ್? ಸಾರಿ CRV. ಸೊ ಇದು ಡೀಟೇಲ್ಸ್ ಮ್ಯಾಮ್? ಸೊ 2017 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಗಾಡಿ ಅನ್ಬೋದು. ಒಂದು 5 ಸೀಟರ್ಗೆ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು, ಲೋ ಪ್ರೈಸ್ಗೆ ಇದು. ಸೊ ಒಂದು ಬ್ಲ್ಯಾಕ್ ಬ್ಯೂಟಿ ಅಂತಲೇ ಹೇಳ್ಬೋದು ನಿಮಗೆ, ಆವಾಗಿರೋ ಟಾಪ್ ಎಂಡ್ ವೆಹಿಕಲ್ ಇದು ನಿಮಗೆ. ಸೊ ಫ್ಯೂಚರ್ ವೈಸ್ ನೋಡಿದ್ರೆ ನಿಮಗೆ ಬ್ಯಾಕ್ ವೈಪರ್ ಬರುತ್ತೆ ಆ್ಯಂಡ್ ಟೈರ್ ಕಂಡೀಷನ್ 70% ತನಕ ಟೈರ್ ಕಂಡೀಷನ್ ಕೂಡ ಇರುತ್ತೆ ನಿಮಗೆ. ಸೊ ಫ್ಯೂಚರ್ ನೋಡಿದ್ರೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕೂಡ ಆಗಿರುತ್ತೆ. ಇನ್ನೊಂದು ಏನಾದರೂ ಆಪ್ಷನ್ ಅಂದರೆ ಇದರಲ್ಲಿ 4x4 ಇರೋ ವೆಹಿಕಲ್ಲು. ಪ್ರೈಸ್ ಏನಾಯ್ತು ಮ್ಯಾಮ್? ಸರ್ ಪ್ರೈಸ್ ಬಂದು 3,95,000 ಇದೆ. ಆಫರಲ್ಲಿ ನಿಮಗೆ 3,45,000ಗೆ ಕ್ಲೋಸ್ ಮಾಡಿಕೊಡ್ತೀವಿ. 3,45,000ಕ್ಕೆ ನಿಮಗೆ ಒಂದು ಹೋಂಡಾ CRV ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಎಷ್ಟೊಂದು ಜನ ಟಾಟಾ ನೆಕ್ಸಾನ್ ಬೇಕು ಅಂತಿದ್ರಿ. ಸೊ ಗ್ರೇ ಕಲರ್ ಒಂದು ಟಾಟಾ ನೆಕ್ಸಾನ್ ಇದೆ. ಇದು ಡೀಟೇಲ್ಸ್ ಮ್ಯಾಮ್? ಸರ್ 2018 ಮಾಡಲ್, ಸಿಂಗಲ್ ಓನರ್, ಇನ್ಸೂರೆನ್ಸ್ ಎರಡೂ ರನ್ನಿಂಗ್ ಇದೆ ನಿಮಗೆ. ಈ ಗಾಡಿಗೆ ಒಂದು
ಲೋ ಬಜೆಟ್ಗೆ ಫ್ಯಾಮಿಲಿಗೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು ನಿಮಗೆ. ಸೊ ಟೈರ್ ಕೂಡ ನಿಮ್ಗೆ ಅಪ್ ಟು 70% ತನಕ ಟೈರ್ ಕಂಡೀಷನ್ ಕೂಡ ಇದೆ. ಸೊ ಫ್ಯೂಚರ್ ವೈಸ್ ನೋಡಿದ್ರೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ರೇರ್ AC ವೆಂಟ್ ಆ್ಯಂಡ್ ಲಕ್ಸರಿ ಫೀಲ್ ಅಂತಾನೆ ಹೇಳ್ಬೋದು ನಿಮಗೆ ಈ ಕಾರು ನೋಡಿದ್ರೆ. ಸೊ ಯಾರಾದರೂ ಸೇಫ್ಟಿ ಅಂತ ಹುಡುಕೋರಿಗೆ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಗಾಡಿ ಒಂದು ಟಾಟಾ ನೆಕ್ಸಾನು 2018 ಮಾಡೆಲ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಸರ್. ಪ್ರೈಸ್ ಏನಂತ ಮ್ಯಾಮ್? ಸೊ ಈ ಕಾರ್ ಬಂದು ನಿಮಗೆ 6,95,000 ಇದೆ. ಆಫರಲ್ಲಿ 6,45,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ, 6,45,000ಕ್ಕೆ ನಿಮಗೆ ಒಂದು ಟಾಟಾ ನೆಕ್ಸಾನು 2018 ಮಾಡಲು XM ವೇರಿಯಂಟು, ಪೆಟ್ರೋಲ್ ಅಲ್ಲ ಮ್ಯಾಮ್ ಇದು? ಹೌದು ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು MG ಹೆಕ್ಟರ್ ಇದೆ ವೈಟ್ ಕಲರಲ್ಲಿ. ಇದು ಡೀಟೇಲ್ಸ್ ಮ್ಯಾಮ್? ಸೊ 2020 ಮಾಡೆಲ್, ಸೆಕೆಂಡ್ ಓನರು. ನಿಮಗೆ ಇದು MG ಹೆಕ್ಟರ್ ಅಂದರೆ ಹೇಳೋದೇ ಬೇಡ ಇಲ್ಲ, ಫುಲ್ ಟಾಪ್ ಎಂಡ್ ಫ್ಯೂಚರ್ಸ್ ಆಗಿರುತ್ತೆ ನಿಮಗೆ, ಫುಲ್ ಲೋಡೆಡ್ ಫ್ಯೂಚರ್ಸ್ ಅಂತಲೇ ಹೇಳ್ಬೋದು ನಿಮಗೆ. ಸೊ ಫ್ಯೂಚರ್ ನಿಮಗೆ ಗೂಗಲ್ ಹಾಕಿದ್ರೆ ಸಿಕ್ಬಿಡುತ್ತೆ ನಾವು ಹೇಳೋಕ್ಕಿಂತನೂ. ಸೊ ಇಂಟೆಲ್ ವೈಸ್ ನೋಡಿದಾಗ ನೀಟ್ ಆ್ಯಂಡ್ ಕ್ಲೀನ್ ಇಂಟೆಲ್ ಕೂಡ ಮೇಂಟೈನ್ ಮಾಡಿದ್ದೀನಿ ನಾವು ಈ ಗಾಡಿಗೆ. ಸೊ ಯಾರಾದರೂ ಒಂದು MG ಹೆಕ್ಟರ್ ಹೋಗ್ತಾರವ್ರಿಗೆ ಡೀಸೆಲ್ 5 ಸೀಟರ್ ಅಲ್ಲ ಮ್ಯಾಮ್ ಇದು? ಹೌದು ಸರ್. ಓಕೆ, ಡೀಸೆಲ್ ಇದು? ಹೌದು ಸರ್. ಪ್ರೈಸ್ ಮ್ಯಾಮ್? ಸೊ ಪ್ರೈಸ್ ನೋಡಿದ್ರೆ 11,75,000 ಇದೆ. ಆಫರಲ್ಲಿ ನಿಮಗೆ 11,45,000ಗೆ ಕ್ಲೋಸ್ ಮಾಡಿ ಕೊಡ್ತೀವಿ. ಓಕೆ, 11,45,000ಕ್ಕೆ ನಿಮ್ಮೊಂದು MG ಹೆಕ್ಟರು ಡೀಸೆಲ್ 5 ಸೀಟರ್ ವೆಹಿಕಲು. ಸೊ ಒಂದು ಒಳ್ಳೆ ಆಪ್ಷನ್, ಲಕ್ಸುರಿಯಸ್ ಆಗಿ ಕಾಂಪ್ಯಾಕ್ಟ್ ಲಕ್ಸುರಿಯಸ್ ಆಗಿ SUV ವೆಹಿಕಲ್ ಬೇಕು ಅನ್ನೋರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಗಾಡಿ. ಸೊ ನಮ್ಮ ಮುಂದೆ ಒಂದು ರೆನೋ ಕ್ವಿಡ್ ಇದೆ, ಇವಾಗ ನಾನು ಜಸ್ಟ್ ಬಂದಿದ್ದು ವೆಹಿಕಲ್. ಇದು ಡೀಟೇಲ್ಸ್ ಮ್ಯಾಮ್? ಸರ್ 2020 ಮಾಡೆಲ್ ಆಗಿರುತ್ತೆ ನಿಮಗೆ. ಜಸ್ಟ್ 21,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಕ್ವಿಡ್ವರ್ಗೂ ತುಂಬ ಬೆಸ್ಟ್ ಆಪ್ಷನ್ ನಮ್ಮ ಹತ್ರ ಇರೋ. ಪ್ರೈಸ್ ಕೂಡ ನಿಮಗೆ ವ್ಯಾಲಿಡ್ ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ಫ್ಯೂಚರ್ ನಮ್ಮದು ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್, AC, ಏರ್ ಬ್ಯಾಗ್, ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗ್, ನೀಟ್ ಆ್ಯಂಡ್ ಕೂಡ ಇಂಟೀರಿಯರ್ ಮೇಂಟೈನ್ ಮಾಡಿದ್ದೀವಿ ನಾವು ಈ ಕಾರ್ಗೆ. ಡ್ಯೂಯಲ್ ಏರ್ ಬ್ಯಾಗು, ABS, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್, ಜಸ್ಟ್ 21,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು ರೆನಾಲ್ಟ್ ಕ್ವಿಡ್. ಪ್ರೈಸ್ ಏನಾಯ್ತು ಮ್ಯಾಮ್? ಪ್ರೈಸ್ ಬಂದು ನಿಮಗೆ 3,50,000 ಇದೆ. ಆಫರಲ್ಲಿ 3 ಲ್ಯಾಕ್ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. 19 ಮಾಡಲ್ ಗಾಡಿ, 20 ಮಾಡಲ್ ಸರ್. 20 ಮಾಡಲ್ಗಳಲ್ಲಿ 3 ಲಕ್ಷಕ್ಕೆ ಕ್ವಿಡ್. ಹೌದು ಸರ್, ಹೌದು. ಸೊ ನೋಡಿ, ಜಸ್ಟ್ 3 ಲಕ್ಷಕ್ಕೆ ನಿಮ್ಮದು 2020 ಮಾಡಲ್ ಗಾಡಿ ಒಂದು ರೆನೋ ಕ್ವಿಡ್ ಸಿಗ್ತಾ ಇದೆ. ಸೊ ಯಾರಾದರೂ ಹುಡುಕ್ತಾವ್ರಿಗೆ ಬೇಗ ಬನ್ನಿ. 0 ಡೌನ್ ಪೇಮೆಂಟಲ್ಲಿ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಸಿವಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಮ್ಯಾಮ್.